Hello everybody. Welcome to King English online classes. ವಿದ್ಯಾರ್ಥಿಗಳೇ, ನಿನ್ನೆ ತಾರೆ ಈ BMTC NHK ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ನ ಬರೆದಿದ್ದೀರಾ 100 ಅಂಕಕ್ಕೆ. ಅದರಲ್ಲಿ ಕನ್ನಡ 35, ಇಂಗ್ಲಿಷ್ 35 ಅಂಕ, ಹಾಗೆ ಕಂಪ್ಯೂಟರ್ಸ್ 30 ಅಂಕ. ಬನ್ನಿ ಹಾಗಾದ್ರೆ ಎಲ್ಲ ಪರೀಕ್ಷೆನ ಬರೆದಿದ್ದೀರಲ್ವಾ, ಅದರಲ್ಲಿ ಇಂಗ್ಲಿಷ್ ಪೇಪರ್ ಹೇಗೆ ಮಾಡಿದ್ದೀರಾ, ಅದರ ಕೀ ಆನ್ಸರ್ಸ್ಗಳು ನಿಜವಾಗ್ಲೂ ಏನಿದೆ ಅದೆಲ್ಲ ಚೆಕ್ ಮಾಡ್ಕೋಬೇಕಲ್ವಾ. ವೆಲ್ಕಮ್ ಟು ಕಿಂಗ್ ಇಂಗ್ಲಿಷ್ ಆನ್ಲೈನ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ನಾನು ಬಸವರಾಜ್ ಎಸ್ ವನಕಿ, ಇಂಗ್ಲಿಷ್ ಟ್ರೈನರ್ ಫಾರ್ KPSC, UPSC ಆ್ಯಂಡ್ ಅದರ್ ಎಕ್ಸಾಮ್ಸ್. ನನ್ನ ನಂಬರ್ 8951000403. ಯಾವುದೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಿ, ಅರೆ ಸರ್ಕಾರಿ ಜಾಬ್ಗಳಾಗಿರ್ಬೋದು, ಅಥವಾ ಇನ್ಯಾವುದೋ ಡಿಫೆನ್ಸ್ನಲ್ಲಿ ನೀವು ಪರೀಕ್ಷೆಗಳನ್ನು ಬರಿತಾ ಇದ್ದೀರಾ ಅಂದರೆ ನನ್ನ ತರಗತಿಗೆ ಸೇರ್ಕೋಬೋದು. ನಾನು ಎಕ್ಸ್ಕ್ಲೂಸಿವ್ಲಿ ಇಂಗ್ಲಿಷ್ ಮಾತ್ರ ಪಾಠ ಮಾಡುವಂಥದ್ದು. ಬನ್ನಿ ವಿದ್ಯಾರ್ಥಿಗಳು, ಹಾಗಾಗಿ ನೋಡೋಣ ಕ್ವಶನ್ಸ್ಗಳು ಏನೆಲ್ಲ ಇತ್ತು. ಪರೀಕ್ಷೆ ನಡೆದಿರೋದು 1 ಆಗಸ್ಟ್ 2024, 35 ಅಂಗಕ್ಕೆ ಇಂಗ್ಲಿಷ್ನ ನೋಡೋಣ. ವಿದ್ಯಾರ್ಥಿಗಳು, ನಾನು ವರ್ಷನ್ ಕೋಡ್ A3ನ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರಶ್ನೆಗಳು ಅದೇ ಇರುತ್ತೆ, ಬಟ್ ವರ್ಷನ್ ಬೇರೆ ಆದಾಗ ಸ್ವಲ್ಪ ಜಂಬಲ್ಡ್ ಆಗಿರುತ್ತೆ ಕ್ವಶನ್ಸ್. ಬನ್ನಿ ನೋಡೋಣ ಮೊದಲನೇ ಪ್ರಶ್ನೆ ಏನಾಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆ 6 ಇಂಗ್ಲಿಷ್ನ ಮೊದಲನೇ ಪ್ರಶ್ನೆಗೆ ಆಗಿದೆ. ಇಡಿಯಮೆಟಿಕ್ ಫ್ರೇಸಸ್ ಅವ್ರ ಪ್ರೋಬ್ಸ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಟು ಟೇಕ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್. ಇದರ ಅರ್ಥ ಏನು? ಸ್ಟೂಡೆಂಟ್ಸ್, ಟು ಟೇಕ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್ ಅಂತಂದ್ರೆ ಯಾರೆಲ್ಲ ಏನೆಲ್ಲ ಮಾತನ್ನ ಹೇಳ್ತಾರಲ್ವಾ, ಅದನ್ನೆಲ್ಲ ಕೇಳಿಸ್ಕೊಳ್ಳೇಬೇಕು ಅಂತೇನಿಲ್ಲ. ರಿಸರ್ವ್ ಆಗಿರೋದಪ್ಪ, ಅದನ್ನ ನಂಬಿಡೋದು ಅಥವಾ ತುಂಬಾ ನಮ್ದೇನೆ ಇರೋದು, ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದು, ಆ ಥರ ಎಲ್ಲ. ಆಪ್ಷನ್ 1 ಸರಿಯಾದ ಉತ್ತರ. ಸುಮಾರು ವಿದ್ಯಾರ್ಥಿಗಳು ಟು ಟೇಕ್ ವಿತ್ ಟೋಟಲ್ ಡಿಸ್ಬಿಲೀಫ್ ಅಂತ ಟೋಟಲ್ ಪದ ಇದರಿಂದ ರಾಂಗ್ ಆಗ್ತಿದ್ ಬೇಡ, ಅದರ್ವೈಸ್ ಸೆಕೆಂಡ್ ಆಪ್ಷನ್ ಬರೀಬೋದಿತ್ತು. ಸರಿಯಾದ ಉತ್ತರ ಟು ಟೇಕ್ ವಿತ್ ಸಮ್ ರಿಸರ್ವೇಶನ್. ಹೇಳಿರೋದನ್ನ ಪೂರ್ತಿ ನಂಬೋದಲ್ಲಪ್ಪ, ಸ್ವಲ್ಪ ಆಯ್ತು ರಿಸರ್ವ್ ಆಗಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ವಾ, ಆ ರೀತಿ ನೋಡೋದನ್ನ ಟು ಟೇಕ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್. ಗೊತ್ತಾಯ್ತಲ್ವಾ ಮೊದಲನೇ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ, ಈಗಾಗಲೇ PDO, VO, SSC ಮತ್ತು CGL ನ ಆನ್ಲೈನ್ ತರಗತಿಗಳು ನಡೀತಾ ಇದೆ. ಕೇವಲ 600 ರೂಪಾಯಿಗೆ ಮಾಡಿದ್ದೆ. ಈಗಲೂ ಕೂಡ ಸುಮಾರು ವಿದ್ಯಾರ್ಥಿಗಳು, ಸರ್ ನಮ್ಗೆ ಇನ್ನ 90 ಡೇಸ್ ವರೆಗೂ ನಮ್ಗೆ VO ಟೈಮ್ ಇದೆ, PDOಗೆ 110 ಡೇಸ್ ಟೈಮ್ ಇದೆ ಸರ್, ಕನ್ನಡ ಮತ್ತೆ ಕಂಪ್ಯೂಟರ್ಸ್ ನಾವು ಓದ್ಕೊಂಡಿದ್ದೀವಿ, ಇಂಗ್ಲಿಷ್ ಬೇಕಾಗಿದೆ ಸರ್, ನಾವು ಗ್ರಾಮೀಣ ಪ್ರದೇಶದವರು, ನಮಗೆ ಇಂಗ್ಲಿಷ್ ಗೊತ್ತೇ ಇಲ್ಲ, ಹಳ್ಳಿಯಿಂದ ಬಂದಿರೋರು ಸರ್, ಕನ್ನಡ ಮೀಡಿಯಂ ಸರ್, ಅಥವಾ ಫೈನಾನ್ಸಿಯಲಿ ಬ್ಯಾಕ್ಗ್ರೌಂಡು ಸ್ವಲ್ಪ ಪುವರ್ ಇದೆ ಅನ್ನೋರಿಗೆಲ್ಲ ಕರೆ ಮಾಡಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಕಳೆದ ತಿಂಗಳು ಆಗಸ್ಟ್ 29ಕ್ಕೆ ಒಂದು ಹೊಸ ಬ್ಯಾಚ್ ಒಂದನ್ನು ಸ್ಟಾರ್ಟ್ ಮಾಡಿದ್ದೇನೆ. ಅದು 20 ಡೇಸ್ ಆನ್ಲೈನ್ ಕೋರ್ಸ್ ಇದೆ. ಅದ್ಭುತವಾಗಿ ಓದ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಬೇರೆ ಬೇರೆ ಎಲ್ಲ ಕಡೆಯಿಂದ ಕೂಡ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಮಾಡಿದ್ದಾರೆ. ನಿಮಗೂ ಕೂಡ ಆಸಕ್ತಿ ಇದೆ ಅಂತಂದ್ರೆ ಖಂಡಿತ ನೀವು ಸೇರ್ಕೋಬಹುದು ವಿದ್ಯಾರ್ಥಿಗಳೇ. 20ರಿಂದ 22 ದಿನದ ಕೋರ್ಸ್ ಮಾತ್ರ. ನಿಮಗೆ PDOಗೆ, VAಗೆ ಏನೆಲ್ಲ ಇಂಗ್ಲಿಷ್ ಬೇಕಿದೆ ಅದನ್ನ ಅಚ್ಚು ಕನ್ನಡದಲ್ಲಿ ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ವಿತ್ ನೋಟ್ಸ್ ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಜೊತೆಗೆ ನಿಮ್ಗೆ ಮಾಡಲಾಗುತ್ತೆ. ಬಟ್ ಒಂದು ಷರತ್ತು ವಿದ್ಯಾರ್ಥಿಗಳೇ, ಡೈಲಿ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಕಂಟೆಂಟ್ ಗೊತ್ತಾಗುತ್ತೆ. ಬರೀ ರೆಕಾರ್ಡಿಂಗ್ ಕೇಳಿಸ್ಕೊಳ್ತೀವಿ ಅಂದ್ರೆ ನೀವು 8-10 ಬಾರಿ ಜಾಯ್ನ್ ಆದ್ರೂ ಆಗಲ್ಲ. ಯಾಕೆ? ಬಿಕಾಸ್ ವಿ ಆರ್ ನಾಟ್ ದ ನೇಟಿವ್ ಆಫ್ ಇಂಗ್ಲಿಷ್. ಅರ್ಥ ಆಗಿದೆ ಅನ್ಕೊಳ್ತೀನಿ. ಹೊಸ ಬ್ಯಾಚ್ ವಿದ್ಯಾರ್ಥಿಗಳೇ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಿದೆ. 17 ಸೆಪ್ಟೆಂಬರ್ 2024 ಇದೇ ತಿಂಗಳು ಮಂಗಳವಾರ ಆರಂಭ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಲಿಮಿಟೆಡ್ ಸೀಟ್ಸ್ ಇದೆ, 25 ಸೀಟ್ಗಳ ಮಾತ್ರ. ಖಂಡಿತ ಮಾಡ್ಕೊಡ್ತೀನಿ ವಿದ್ಯಾರ್ಥಿಗಳೇ, ಬೇಜಾರಾಗಬೇಡಿ. ಕೇವಲ 700 ರೂಪಾಯಿನ ಈ 8951000403ಗೆ ನನಗೆ ಫೋನ್ ಪೇ ಮಾಡಿ ಅದನ್ನು ಸ್ಕ್ರೀನ್ ಶಾಟ್ ಕಳಿಸ್ಕೊಡಿ. ನಿಮಗೆ ಆನ್ಲೈನ್ ಲಿಂಕ್ನ ಕಳಿಸ್ಕೊಡ್ತೇನೆ. ಬೆಳಗ್ಗೆ ಒಂದು ಬ್ಯಾಚ್ ಇರುತ್ತೆ, ಸಾಯಂಕಾಲ ಒಂದು ಬ್ಯಾಚ್ ಬರುತ್ತೆ. ಸಾಯಂಕಾಲ ಬಂದು 7ರಿಂದ 8 ಅಥವಾ 8:30. ಬೆಳಗ್ಗೆ ಕೂಡ 6ರಿಂದ 7 ಅಥವಾ 7:15 ಆಗುತ್ತೆ, ಡಿಪೆಂಡ್ಸ್ ಆನ್ ದ ಟಾಪಿಕ್. ಯಾರೆಲ್ಲ ಇಷ್ಟ ಇದೆ ಅಲ್ವಾ ಅವರು ಈ ನಂಬರ್ಗೆ ಫೋನ್ ಪೇ ಮಾಡಿ ನೀವು ನಿಮ್ಮ ಪ್ರವೇಶವನ್ನ ಆಲ್ರೆಡಿ ಕಾಯ್ದಿರಿಸ್ಕೋಬಹುದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಪ್ರಶ್ನೆ 7, ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ABCD ಒಂದು 4 ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ರೋಮನ್ 1 2 3 4 4 ಪದಗಳು. ಇದನ್ನ ಮ್ಯಾಚ್ ಮಾಡಬೇಕಿದೆ, ಹೊಂದಿಸಿ ಬರಬೇಕಿದೆ. STRIF ಸ್ಟ್ರೈಫ್, ದೆನ್ ವ್ಯಾಕ್ಸ್ಡ್, ದೆನ್ ಸ್ಪೆಲ್, ದೆನ್ ಸಮಿಟ್. ಈ ಕಡೆ ಕೊಟ್ಟಿದ್ದಾರೆ ಮ್ಯಾಜಿಕ್, ಚಾಪ್, ಟ್ರಾಬಲ್ ಅಂಡ್ ಅನಾಯ್ಡ್ ಅಂತ. ಎಷ್ಟು ಈಸಿ ಆಗಿದೆ ಗೊತ್ತಾ?
ಅಷ್ಟೊಂದು ಚಾಲೆಂಜಿಂಗ್ ಇಲ್ಲ ಇದು. ವಿದ್ಯಾರ್ಥಿಗಳೇ, ಇಲ್ಲಿ ಸ್ಟ್ರೈಫ್ ಅಂತಂದ್ರೆ ಇನ್ನೊಬ್ಬರಿಗೆ ಹಾನಿ ಮಾಡೋದು ಅಂತ, ಟ್ರಬಲ್ ಅಂತ ಗೊತ್ತಾಗ್ತದೆ. ಇದು ಒಂದು ಗೊತ್ತಾಯ್ತಲ್ವಾ, ಟೆಕ್ನಿಕ್ ಹೇಳ್ತಾ ಇದೆ ನೋಡಿ. ಹೇಗೆ ಯಾವ ಸೂಟೇಬಲ್ ಆಗ್ತಿದೆಯಪ್ಪ, 3 ಸೂಟೇಬಲ್ ಆಗ್ತಿದೆ. ಅದರ ಸರಿಯಾದ ಉತ್ತರ ಎಲ್ಲಿದೆ? ಎಸ್, ಯು ಕ್ಯಾನ್ ಸಿ ಹಿಯರ್, ಹೇಗೆ 3 ಇಲ್ಲಿ ಸೂಟೇಬಲ್ ಕೊಟ್ಟಿದ್ದಾರೆ. ಮತ್ತೆ ಹೇಗಾದ್ರೂ ಎಲ್ಲಾದ್ರೂ 3 ಇದೆ? ಇಲ್ಲ ಅಲ್ವಾ, ನೇರವಾಗಿ ಇದೆ ಆನ್ಸರ್, ಯಾವುದು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ವಾಟ್ ದ ಲಾಜಿಕ್, ದಿಸ್ ಇಸ್ ವಾಟ್ ದ ಟೆಕ್ನಿಕ್. ಯಾವ್ದನ್ನು ಒಂದು ಪದ ನಿಮಗೆ ಗೊತ್ತಿದೆ ಅದನ್ನೇ ಸರಿಯಾಗಿ ಎ ಆಗಿರ್ಬೋದು ಅಥವಾ ಬಿ ಆಗಿರ್ಬೋದು, ಸಿ ನೋ ಡಿ ನೋ ಚೆಕ್ ಮಾಡ್ಕೊಂಡು ನೋಡಿ. 1, 2 ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ, ಅದು ರಿಪಿಟೇಷನ್ ಎಲ್ಲೂ ಇಲ್ಲ ಅಂದ್ರೆ ಅದ ನಿಮ್ಮ ಆನ್ಸರು. ನನ್ನ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ. ಯಾರೆಲ್ಲ ಪರೀಕ್ಷೆ ಬರ್ದಿದ್ದೀರಾ, ನಿಮ್ಮ ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಅಂಕ ಬರ್ತಾ ಇದೆ 35 ಪ್ರಶ್ನೆಗೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನನಗೆ ಕಮೆಂಟು ಮಾಡ್ಬೋದು. ವಿದ್ಯಾರ್ಥಿಗಳೇ, ಅದ್ಭುತವಾಗಿ ಕ್ಲಾಸಸ್ ನಡೀತಾ ಇದೆ. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನೀವುಗಳು ಜಾಯ್ನ್ ಆಗಿ ನೋಡಿ. ಸುಮಾರು ವಿದ್ಯಾರ್ಥಿಗಳು ಸರ್ ಅಪ್ಲೈಡ್ ಇಂಗ್ಲಿಷ್ನ ಹೇಳ್ಕೊಡ್ತೀರಾ ಸರ್, ಬುಕ್ಸ್ ಇಂದ ಓದೋಕಿನ ಕ್ಲಾಸ್ನ ಅಟೆಂಡ್ ಮಾಡಿದೆ ಕನ್ನಡದ ಇಂಗ್ಲೀಷಲ್ಲಿ ಹೇಳ್ತಿರಲ್ವಾ, ಕೇಳ್ತಾ ರೆಡಿ ಆಗ್ಬಿಡ್ತೀವಿ. ಇನ್ನೊಂದ್ಸರಿ ರಿವಿಷನ್ ಮಾಡ್ಕೊಂಡ್ರೆ ಪಕ್ಕ 1 ಅಥವಾ 2 ಅಟೆಂಪ್ಟ್ ಅಲ್ಲಿ ನಾವು PDOV ಕ್ಲಿಯರ್ ಮಾಡಬಹುದು ಅಂತ. ಹಾಗೆ SSCಯ MTS ಮತ್ತೆ CGL ಆಕಾಂಕ್ಷಿಗಳು ನೀವು ಕೂಡ ಸೇರ್ಕೋಬಹುದು. ಅವಕಾಶ ವಂಚಿತರಾಗ್ಬಿಟ್ರೆ, ನಿಮ್ಗೆ ಇಷ್ಟ ಇದೆ ಅಂದ್ರೆ ನನ್ನ ಕ್ಲಾಸನ್ನ ಜಾಯಿನ್ ಮಾಡಿ. ಪ್ರಶ್ನೆ 8 ಏನ್ ಕೊಟ್ಟಿದ್ದಾರೆ? ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ಫಾಲೋಯಿಂಗ್ ಆಫ್ಟರ್ ರಿವಿಂಗ್ ದ adverb to. ಜ್ಞಾಪಕ ಇದೆಯಾ ಸ್ಕೂಲಲ್ಲಿ ಕಾಲೇಜಲ್ಲಿ? ರಿಮೂವ್ ಟು ಸೋ ದ್ಯಾಟ್ ನಾಟ್, ಅಥವಾ ಸೋ ದ್ಯಾಟ್ ನಾಟ್ ನ ತೆಗೆದ್ಬಿಟ್ಟು ಟು ಸೇರಿಸಿ ಅಂತ. adverb to ನ ತೆಗಿಬೇಕಂತೆ. ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ದ ನ್ಯೂಸ್ ಇಸ್ ಟೂ ಗುಡ್ ಟು ಬಿ ಟೂ ಗುಡ್, ಐ ಥಿಂಕ್ ಇಟ್ ಈಸ್ ಟು ಬಿ ಟ್ರೂ. ಎಸ್, ದ ನ್ಯೂಸ್ ಇಸ್ ಟೂ ಗುಡ್ ಟು ಬಿ ಟ್ರೂ. ನ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಂಬ ಬಿಡ್ಬೇಕು, ಅರ್ಥ ಮಾಡ್ಕೊಳ್ಳಿ. ರೈಟ್, ಈ ಟೂನ ತೆಗೆದಾಗ ನಾವೇನ್ ಮಾಡ್ಬೇಕಪ್ಪ? ಸೋ ದ್ಯಾಟ್ ನಾಟ್ ಹಾಕ್ಬೇಕು. ಆಪ್ಷನ್ 4 ನೋಡಿ. ದ ನ್ಯೂಸ್ ಇಸ್ ಸೋ ಗುಡ್ ದ್ಯಾಟ್ ಇಟ್ ಕ್ಯಾನ್ ನಾಟ್ ಬಿ ಟ್ರೂ. ಇದು ಇದಕ್ಕೆ ಸರಿಯಾದ ಉತ್ತರ. ಸರ್, ಇದು ಟು ಸೋ ದ್ಯಾಟ್ ನಾಟ್ ಸಿಂಪಲ್ ಆಗಿ ಕಲ್ತಿರೋದು ಗೊತ್ತಾಗ್ತಿಲ್ಲ ಅಂದ್ರೆ ಖಂಡಿತ ಕ್ಲಾಸ್ ಸೇರ್ಕೊಳ್ಳಿ, ಸಿಂಪಲ್ ಆಗಿ ಹೇಳ್ಕೊಡ್ತೇನೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಜುಲ್ಫಿಕರ್ ಘೋಷ್ ಇಸ್ ಡ್ಯಾಶ್ ಪೋಯೆಟ್ ಅಂಡ್ ಡ್ಯಾಶ್ ಎಸೇಯಿಸ್ಟ್. ಪೋಯೆಟ್ ಗೊತ್ತಲ್ವಾ, ಕವಿ. ಎಸೇಯಿಸ್ಟ್ ಪ್ರಬಂಧಕ, ಏನ್ ಹೇಳ್ತೀರಪ್ಪ? ಎಸೇಯಿಸ್ಟ್. ರೈಟ್, ವೆಲ್ ನೋಡೋಣ ಏನ್ ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ ಗಳನ್ನ ನೋಡಿದಾಗ ಆರ್ಟಿಕಲ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಜುಲ್ಫಿಕರ್ ಘೋಷ್ ಇಸ್ ಡ್ಯಾಶ್ ಪೋಯೆಟ್. ಯಾವ ಸೌಂಡ್ ಇದೆಯೇನಪ್ಪ? ಕಾನ್ಸನೆಂಟ್ ಸೌಂಡ್ ಇದೆಯಾ? ಸೇರಿಸ್ತೀರಾ? ಎಸೇಯಿಸ್ಟ್ ವರ್ಡ್ ಸೌಂಡ್ ಇದೆಯಾ? ರೈಟ್, ಇದು ಯಾವುದೇ ದ ರೂಲ್ಸ್ ಅಲ್ಲಿ ಬರಲ್ಲ. ಹಾಗೆ ಆಪ್ಷನ್ 3, Zulfikar Ghosh is a poet and an essayist. That's all. Let's go to the next question. He said, I clean my teeth twice. Down ಹೇಳ್ದ, ನನ್ನ ಹಲ್ಲನ್ನ ದಿನಕ್ಕೆ 2 ಬಾರಿ ಉಜ್ಜುತ್ತೇನೆ ಅಂತ. ವಾಕ್ಯ ಓದ್ ನೋಡಿ, ಇದೊಂದು ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿದೆ. ಡೈರೆಕ್ಟ್ ಇಂದ ಸ್ಪೀಚ್ ಮಾಡುವಾಗ ಈ ಪ್ರನೌನ್ ಗಳನ್ನ ಚೇಂಜ್ ಮಾಡಬೇಕಿದೆ, ಈ ಟೆನ್ಸ್ ಗಳನ್ನ ಚೇಂಜ್ ಮಾಡಬೇಕಿದೆ, ಅದರ ಜೊತೆಗೆ ನಿಯರ್ನೆಸ್ ರಿಮೋಟ್ ಇದೆ. ಸಿಂಪಲ್ ಪ್ರೆಸೆಂಟ್ ಇದೆ, ಇದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕಾಗತ್ತೆ. ಪಾಸ್ಟ್ ಟೆನ್ಸ್ ಅಲ್ಲಿ ಬರೆಯೋ ಯಾವ್ದು ಗೊತ್ತಾ? ನೋಡಿ, ಹಿ ಸೆಡ್ ಅಂತಿದೆ, ಹಿ ಸೆಡ್ ದ್ಯಾಟ್ ಬರ್ಕೊಂಡಿದ್ದಾರೆ. ದ್ಯಾಟ್ ಯಾಕೆ ಅಂತ ನಿಮ್ಗೆ ಗೊತ್ತಾಗಿದೆ. ಐ ಅಂದ್ರೆ ಹಿ ಅಲ್ವಾ, ಹಿ ಬರ್ದಿದ್ದಾರೆ. ಹಿ ಕ್ಲೀನ್ ಅಂತ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಅಲ್ಲಿ ಮಾಡಿದಾಗ ಹಿ ಕ್ಲೀನ್ಡ್ ಹಿಸ್ ಟೀತ್ ಟ್ವೈಸ್ ಅ ಡೇ. ದಟ್ಸ್ ಆಲ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆನ್ಲೈನ್ ಆಫ್ಲೈನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಖಂಡಿತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಪ್ಷನ್ 1 ಡೌಟೇ ಇಲ್ಲ, ಇದೇ 100% ರೈಟ್ ಆನ್ಸರು. ಇವುಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗೋದು ಬೇಡ, ಟೈಮ್ ವೇಸ್ಟ್ ಆಗುತ್ತೆ, ವಿಡಿಯೋ ಲೆಂದಿ ಆಗುತ್ತೆ. ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡೋಣ. ವೆಲ್, ಮುಂದಿನ ಪ್ರಶ್ನೆ 11. ಇನ್ ದ ಫಾಲೋಯಿಂಗ್ ಕ್ವೆಶ್ಚನ್ ಚೂಸ್ ಆಲ್ಟರ್ನೇಟಿವ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ದ ವರ್ಡ್ ಅಂಡರ್ಲೈನ್. ಒಂದು ವಾಕ್ಯ ಕೊಟ್ಟು ಪದವನ್ನ ಅಂಡರ್ಲೈನ್ ಮಾಡಲಾಗಿದೆ, ಇದರ ಅರ್ಥ ಏನು ಅಂತ ಕೇಳಿದ್ರು. ವಿದ್ಯಾರ್ಥಿಗೆ ಡಿಸ್ಪ್ಯೂಟೇಷಿಯಸ್ ಅಂತ ಕೊಟ್ಟಾಗ, ಡಿಸ್ಪ್ಯೂಟ್ ಅನ್ನೋ ಪದ ನಿಮಗೆ ಗೊತ್ತಿದೆ ಅಲ್ವಾ? ಕಲಹ, ಜಗಳ ಮಾಡುವಂಥದ್ದು, ಇನ್ನೊಬ್ಬರ ಜೊತೆಗೆ ಖ್ಯಾತೆ ತೆಗೆಯುವಂಥದ್ದು ಅಂತ. ಸೊ ಡಿಸ್ಪ್ಯೂಟ್ ಅಂತ ಕೊಟ್ಟಿದ್ದಾರೆ, ಇದು ಮಾತ್ರ ನೆಗೆಟಿವ್ ವರ್ಡ್. ಕ್ವೆಶ್ಚನ್ ಓದೋಣ. ಹಿ ವಾಸ್ ದ ಮೋಸ್ಟ್ ಡಿಸ್ಪ್ಯೂಟಿಯಸ್ ಸ್ಟೂಡೆಂಟ್ ಐ ಎವರ್ ಹ್ಯಾಡ್. ನಾನು ಎಷ್ಟು ವಿದ್ಯಾರ್ಥಿಗಳನ್ನ ನೋಡಿದ್ದಾನೆ, ಅದರಲ್ಲಿ ಇವನು ಅತ್ಯಂತ ಡಿಸ್ಪ್ಯೂಟಿಯಸ್ ಸ್ಟೂಡೆಂಟ್ಸ್ ಆಗಿದ್ದಾನೆ. ಈ ತರ ವ್ಯಕ್ತಿಗಳನ್ನ ನಾನು ನೋಡೇ ಇಲ್ಲ ಇಲ್ಲಿವರೆಗೂ ಅಂತ ನೆಗೆಟಿವ್ ಇದೆ. ವೆಲ್, ಆಪ್ಷನ್ಸ್ ಗಳನ್ನ ನೋಡೋಣ. ಸ್ಕ್ಯಾಂಡಲಸ್ ನೆಗೆಟಿವ್ ಇದೆ, ಆರ್ಗ್ಯುಮೆಂಟೇಟಿವ್ ನೆಗೆಟಿವ್ ಇದೆ, ಅನ್ಸರ್ಟನ್ ನೆಗೆಟಿವ್ ಇದೆ, ಒಪಿನಿಯನೇಟೆಡ್ ಇದೊಂದು ಪಾಸಿಟಿವ್ ಇದೆ. ರೈಟ್, ಬಟ್ ಈ ಮೀನಿಂಗ್ ಅಂಕರು ಆಗಲ್ಲ, ಯಾಕಂದ್ರೆ ಸೈನಾನಿಮ್ಸ್ ಕೇಳಿದ್ದಾರೆ. ಸ್ಕ್ಯಾಂಡಲ್ ಅಂದ್ರೆ ಹಗರಣದಲ್ಲಿರೋದು, ಡಿಸ್ಪ್ಯೂಟ್ ಅದಕ್ಕೆ ಸಂಬಂಧ ಇಲ್ಲ. ಅನ್ಸರ್ಟನ್ ಅಂದ್ರೆ ಖಚಿತ, ಅಖಚಿತ, ನಿರ್ದಿಷ್ಟ, ಅನಿರ್ದಿಷ್ಟ ಆಗಲ್ಲ. ತುಂಬಾ ಹತ್ತಿರವಾಗಿರೋದು ಅಂದ್ರೆ
ಆರ್ಗ್ಯುಮೆಂಟೇಟಿವ್ ಇಸ್ ರೈಟ್ ಆನ್ಸರ್. ಇದನ್ನ ಲಾಕ್ ಮಾಡಿ ಕೀಸ್ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಪ್ರಶ್ನೆ 12. Aman Pandit wants to write a letter to the sub-divisional office for a telephonic connection ಅಂತ ಕೊಡ. ಅಮನ್ ಪಂಡಿತ್ ಅಂತ ಒಬ್ಬ ವ್ಯಕ್ತಿ ಅವರು ಟೆಲಿಫೋನ್ ಕನೆಕ್ಷನ್ಗೋಸ್ಕರ ಒಂದು ಲೆಟರ್ನ ಸಬ್ ಡಿವಿಷನಲ್ ಆಫೀಸಿಗೆ ಬರಿಬೇಕಿದ್ರೆ, ಹಾಗಾದ್ರೆ ಅದರ ಕುರಿತು ಏನ್ ಪ್ರಶ್ನೆ ಇದೆ? ದ ಕರ್ಟಿಯಸ್ ಲೀವ್ ಟೇಕಿಂಗ್ ಹಿಸ್ ಲೆಟರ್ ಶುಡ್ ಬಿ. ಇಲ್ಲಿ ಹೇಳಿದರೆ ಎಂಡಿಂಗ್ ಸ್ಯಾಲ್ಯುಟೇಷನ್ ಏನಿರುತ್ತೆ, ಕರ್ಟಿಯಸ್ ಅಂತ ಕೇಳಿದ್ದಾರೆ ಗೊತ್ತಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ದ ಲೆಟರ್. ಆ ಪತ್ರದಲ್ಲಿ ಎಂಡಿಂಗ್ ಸ್ಯಾಲ್ಯುಟೇಷನ್ ಏನಿರಬೇಕು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇವರ ಅಫೆಕ್ಷನೇಟ್ಲಿ ಬರೀಬಹುದಾ? ಆಫಿಷಿಯಲ್ ಲೆಟರ್ ಬರೆಯಕ್ಕಾಗಲ್ಲ. ಇವರ್ ಸಿನ್ಸಿಯರ್ ಫ್ರೆಂಡ್ ಅಂತ ಬರೀಬಹುದಾ? ಸಿನ್ಸಿಯರ್ಲಿ ಕೊಟ್ಟಿದ್ದಾರೆ, ಬರೀಬೇಕು. ಫ್ರೆಂಡ್ ಅಂತ ಕೊಟ್ಟಿದ್ದಾರೆ, ಹೀಗಾಗಿ ಇದು ಆಗಲ್ಲ. ಸಿನ್ಸಿಯರ್ಲಿ ನೇರವಾಗಿ ಇದನ್ನು ಬರೆಯಲ್ಲ. ಸರಿಯಾದ ಉತ್ತರ ಯುವರ್ಡ್ ಫೇತ್ಫುಲಿ. ಕಾಮನ್ ಆಗಿ ನಾವು ಇದನ್ನ ಆಫಿಷಿಯಲ್ ಲೆಟರ್ ಅಲ್ಲಿ ಬರೆಯುವಂಥದ್ದು ಆಪ್ಷನ್ 3 ಸರಿಯಾದ ಉತ್ತರ. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಪ್ರಶ್ನೆ 13. ದ ಕರೆಕ್ಟ್ ಟ್ರಾನ್ಸಿಟಿವ್ ವರ್ಬ್. ನೋಡಿ, ಎಷ್ಟೋ ದಿನಗಳನ್ನ ನೋಡ್ತಾ ಇದೆ, SSC ಗಳಲ್ಲಿ ಈ ಪ್ರಶ್ನೆಗಳನ್ನ ನೋಡ್ತಾ ಇದೆ. ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ವರ್ಬ್, ಕಾಂಜೆಂಟ್ ವರ್ಡ್, ಪೊಸಿಷನ್ ವರ್ಬ್, ಆಕ್ಷನ್ ವರ್ಬ್, ಜೆರಂಡ್ ಅಂಡ್ ಪಾರ್ಟಿಸಿಪಲ್. ಇತ್ತೀಚೆಗೆ ರಾಜ್ಯ ಸರ್ಕಾರಿ ಪರೀಕ್ಷೆಗಳಲ್ಲಿ ಅಡ್ವಾನ್ಸ್ ಇಂಗ್ಲಿಷ್ ಅನ್ನ ಕೇಳ್ತಾ ಇದ್ದಾರೆ. ಬನ್ನಿ ಸಿಂಪಲ್ ಆಗಿದೆ ತಿಳ್ಕೊಳ್ಳೋಣ. ದಿ ಕರೆಕ್ಟ್ ಟ್ರಾನ್ಸಿಟಿವ್ ವರ್ಬ್ ಆಫ್ ದ intransitive verb given in the sentence below is ಯಾವ್ದಪ್ಪ ಅಂತ ಕೇಳಿದ್ದಾರೆ. ಇಂಟ್ರಾನ್ಸಿಟಿವ್ ಕೊಟ್ಟಿದ್ದಾರೆ, ಅದರ ಸರಿಯಾದ ಟ್ರಾನ್ಸಿಟಿವ್ ವರ್ಬ್ ಯಾವುದು ಅಂತ ಕೇಳಿದ್ದಾರೆ. ರೈಟ್, ಇಸ್ ಲಾಫ್ ಬಂದು ಇಂಟ್ರಾನ್ಸಿಟಿವ್, ರೈಟ್, ಲಾಫಿಂಗ್ ಬಂದು ಇಂಟ್ರಾನ್ಸಿಟಿವ್, ಲಾಫ್ಡ್ ಅಟ್, ಲಾಫ್ಡ್ ಆನ್ ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ಹೇಗೆ ಏನು ಅಂತ ಖಂಡಿತ ಆನ್ಲೈನ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಅಥವಾ ಆಫ್ಲೈನ್ ಅಲ್ಲಿ ಬಂದಾಗ ನೀವು ಅರ್ಥ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ವರ್ಬ್ಗಳಲ್ಲಿ ಇಷ್ಟೆಲ್ಲ ವಿಧಗಳೇ ಅನ್ನೋದನ್ನು ಸುಮಾರು ಜನರ ಬಗ್ಗೆ ಗೊತ್ತಿಲ್ಲ. ವಿಶೇಷವಾಗಿ ನಾವು ರಾಜ್ಯ ಸರ್ಕಾರಿ ಪರೀಕ್ಷೆ ಬರೆಯುತ್ತೆ ಕೇಳೋದು. ವಿಶೇಷವಾಗಿ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ, ಡಿಫೆನ್ಸ್ಗಳಲ್ಲಿ, ಇನ್ನಿತರೆ ಗ್ರೂಪ್ ಬಿ ಮತ್ತೆ ಎ ಎಕ್ಸಾಮ್ಗಳಲ್ಲಿ ಕೇಳುವಂತ ಆ ಪ್ರಶ್ನೆಯನ್ನು ಆ ಮಟ್ಟಕ್ಕೆ ಇದನ್ನು ಕೇಳಿದ್ದಾರೆ. ಈ ಪ್ರಶ್ನೆ ಮಾತ್ರ, ಉಳಿದ ಪ್ರಶ್ನೆಗಳು ನಿಜವಾಗ್ಲೂ ಸಿಂಪಲ್ ಆಗಿದೆ. ಸ್ಕೋರ್ ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ಬೀಟ್ ಅಂಡ್ ಪಾತ್ ಇರೋದು ತುಂಬಾನೇ ಅವಶ್ಯಕ. ಸೊ ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ ಕೊಡಿದ್ರೆ ಟ್ರಾನ್ಸಿಟಿವ್ ಆಗುತ್ತೆ. ಕ್ವಶನ್ ನೋಡೋಣ. ಆಲ್ ಈಸ್ ಫ್ರೆಂಡ್ಸ್ ಡ್ಯಾಶಿಂಗ್. ಎಲ್ಲಾ ಸ್ನೇಹಿತರು ಅವನನ್ನ ನೋಡಿ ಏನ್ ಮಾಡಿದ್ರು? ನಕ್ರು ಅಂತ ಬರೀಬೇಕಿದೆ. ಆಲ್ ಈಸ್ ಫ್ರೆಂಡ್ಸ್ ಲಾಫ್ಡ್ ಹಿಮ್, ಕೊಲೋಕೇಟ್ ಆಗ್ತಿಲ್ಲ. ಆಲ್ ಈಸ್ ಫ್ರೆಂಡ್ಸ್ ಲಾಫಿಂಗ್ ಹಿಮ್, ಇದು ಕೂಡ ಕೊಲೇಟ್ ಆಗ್ತಿಲ್ಲ. ಲಾಫ್ಡ್ ಆನ್ ಬರಿಬೇಕಾ? ಲಾಫ್ಡ್ ಅಟ್ ಇಸ್ ಸೂಟಬಲ್ ಆಗೋದಪ್ಪ ಅಂದ್ರೆ ಲಾಫ್ಡ್ ಆಟ್ ಹಿಮ್. ಆಲ್ ಈಸ್ ಫ್ರೆಂಡ್ಸ್ ಸಬ್ಜೆಕ್ಟ್ ಆಗ್ತಾರೆ, ಲಾಫ್ಡ್ ಆಟ್ ಬರ್ದಾಗ ಹಿಮ್ ಬಂದು ಆಬ್ಜೆಕ್ಟ್ ಆಗ್ತಾ ಇದೆ. ಸೊ ಹೀಗಾಗಿ ಟ್ರಾನ್ಸಿಟಿವ್ ವರ್ಬ್ ಬರಿಬೇಕಂದ್ರೆ ಬೋತ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಲಾಫ್ಡ್ ಆಟ್ ಬರ್ದಾಗ ಹಿಮ್ ಬಂದು ಆಬ್ಜೆಕ್ಟಿವ್ ಆಗ್ತಾ ಇದೆ. ಸೊ ಆಪ್ಷನ್ 3 is the right answer. ಪ್ರಶ್ನೆ 14. The first Indian writer to receive ಜ್ಞಾನಪೀಠ ಅವಾರ್ಡ್ ಇಸ್. ನೋಡಿ, ಲಿಟರೇಚರ್ ಬೇಸ್ಡ್ ಕೇಳಿದ್ದಾರೆ. ಯಾರೆಲ್ಲ ಈ ಸೈನ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಇರ್ತಾರೆ ಖಂಡಿತ ನಿಮಗೆ ಅರ್ಥ ಆಗಲ್ಲ. ಇದು ಇಂಗ್ಲಿಷ್ ಲಿಟರೇಚರ್. ಕ್ವಶನ್ ಕೇಳಿದ್ರೆ ದ ಫಸ್ಟ್ ಇಂಡಿಯನ್ ಇಂಗ್ಲಿಷ್ ರೈಟರ್ ಟು ರಿಸೀವ್ ಜ್ಞಾನಪೀಠ ಅವಾರ್ಡ್ ಇಸ್. ನಮ್ಮ ಭಾರತದ ಪ್ರಪ್ರಥಮ ಆಂಗ್ಲ ಬರಹಗಾರ, ಅವ್ರಿಗೆ ಜ್ಞಾನಪೀಠ ಅವಾರ್ಡ್ ಸಿಕ್ತು. ಯಾರದು? ನಮ್ಮ ಭಾರತೀಯ ಪ್ರಪ್ರಥಮ ಆಂಗ್ಲ ಬರಹಗಾರ. ವಿದ್ಯಾರ್ಥಿಗಳ ಅವರ ಹೆಸರು ಅಮಿತ್ ಘೋಷ್ ಅಂತ. ರೈಟ್, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಸರಿಯಾದ ಉತ್ತರ ವಿದ್ಯಾರ್ಥಿಗಳ. ಪ್ರಶ್ನೆ 15. ಸೆಲೆಕ್ಟ್ ದ ವರ್ಡ್ ವಿಚ್ ಮೀನ್ಸ್ ದ ಸೇಮ್ ಆಸ್ ಅ ಗ್ರೂಪ್ ಆಫ್ ದ ವರ್ಡ್ಸ್. ಅರ್ಥ ಮಾಡ್ಕೋಬೇಕು. ಈ ತರ ಕೊಟ್ಟಾಗ ನೇರವಾಗಿ ಕಲೆಕ್ಟಿವ್ ನೌನ್ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ ಅಂತ. ಸಮೂಹವಾಚಕ ನಾಮಪದ ಕೇಳಿದಿರಲ್ವಾ? ದ ಮೆಡಿಕಲ್ ಸೈನ್ಸ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ದ ಓಲ್ಡ್ ಏಜ್ಡ್ ಪೀಪಲ್. ಓಕೆ, ಈ ಓಲ್ಡ್ ಏಜ್ಡ್ ಪೀಪಲ್ ಸಮಸ್ಯೆ ಇರುತ್ತೆ. ರೈಟ್, ದ ಮೆಡಿಕಲ್ ಸೈನ್ಸ್ ಆಫ್ ದ ಪ್ರಾಬ್ಲಮ್ಸ್, ಅದನ್ನ ಏನಂತ ಕರೆಯೋಣ? 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 3 ಸರಿಯಾದ ಉತ್ತರ. ದಟ್ ಈಸ್ ಗ್ಯಾರಿಯಾಟ್ರಿಕ್ಸ್. ಗ್ಯಾರಿಯಾಟ್ರಿಕ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 16. ಫಿಲ್ ಇನ್ ದ ಬ್ಲಾಂಕ್ ವಿತ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಬನ್ನಿ, ವ್ಯಾಕ್ಯಾಬ್ಯುಲರಿ ಕೇಳಿದ್ದಾರೆ. ವಾಟ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್? ಕ್ವಶನ್ ಈ ರೀತಿ ಇದೆ. ಇನ್ ಅ ಆರ್ ಇನ್ ಅಂಡ್ ಡ್ಯಾಶ್ ಪಬ್ಲಿಕ್ ಗವರ್ನಮೆಂಟ್ ಆರ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಆರ್ ಕೆಪ್ಟ್. ಈ ಸರ್ಕಾರಿ, ಗವರ್ಮೆಂಟ್ ಮತ್ತೆ ಹಿಸ್ಟಾರಿಕಲ್ ಪಬ್ಲಿಕ್ ರೆಕಾರ್ಡ್ಸ್ ನಡೀತಾರಲ್ಲ, ಅದನ್ನ ಎಲ್ಲಿ ಇಡಲಾಗುತ್ತೆ? ಕಾಫಿ, ಆರ್ಚಿವ್, ಸ್ಕಾಲರಿ ಆರ್ ಪ್ಯಾಂಟ್ರಿ. ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಆರ್ಚಿವ್. ಆಪ್ಷನ್ 2 ಬಂದು ಸರಿಯಾದ ಉತ್ತರ. ಸಿಂಪಲ್ ಆಗಿರುವಂತ ಪ್ರಶ್ನೆ, ವ್ಯಾಕ್ಯಾಬ್ಯುಲರಿ ಬೇಸ್ಡ್ ಇದೆ. ಮತ್ತೆ ವ್ಯಾಕ್ಯಾಬ್ಯುಲರಿ ಬೇಸ್ಡ್ ವಾಟ್ ಈಸ್ ದ ಆಪೋಸಿಟ್ ವರ್ಡ್ ಆಫ್ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳಿದ್ರೆ, ಅನ್ಲೈಕ್ ಹಿ ಇಸ್ ಸ್ಟಿಂಜಿ, ಹಿ ಇಸ್ ಡ್ಯಾಶ್. ಸ್ಟಿಂಜಿ ಆಪೋಸಿಟ್ ಏನಪ್ಪ? ಸ್ಟಿಂಜಿ ಆಪೋಸಿಟ್, ಸ್ಟಿಂಜಿ ಅಂದ್ರೆ ಕರ್ಣಪ, ಜಿಪುನ, ಜುಗ್ಗ, ಕಂಜೂಸ್, ಮಕ್ಕಿ ಚೂಸ್ ಅಂತ ಹೇಳ್ತೀರಾ. ರೈಟ್, ಪಿಸುನಾರಿ ಯು ಸೇ ಇನ್ ತೆಲುಗು. ರೈಟ್,
ಸೊ ವಾಟ್ ಇಸ್ ದ ಆಪೋಸಿಟ್ ವರ್ಡ್ ಆಫ್ ಸ್ಟಿಂಜಿ ಅಂತ ಕೇಳ್ತಾ ಇದ್ದಾರೆ. ಹ್ಯಾಪಿ ಆಗಲ್ಲ, ರಿವೆಂಜ್ಫುಲ್ ಆಗಲ್ಲ, ಪಂಕ್ಚುವಲ್ ಆಗಲ್ಲ, ಜನರಸ್ ಅಂದ್ರೆ ಉದಾರ ಮನಸ್ಸಿನವರು, ಯಾವುದೇ ದುಡ್ಡಿಗೆ ಏನು ಹಿಂದೆ ಮುಂದೆ ನೋಡಲ್ಲ, ಎಲ್ರಿಗೂ ಅವರು ದುಡ್ಡನ್ನ ಖರ್ಚು ಮಾಡುವಂಥ, ಸಹಾಯ ಮಾಡುವಂಥದ್ದು. ಜನರಸ್ ಇಸ್ ಅಬ್ಸಲ್ಯೂಟ್ಲಿ ದ ಪರ್ಫೆಕ್ಟ್ ಆಪೋಸಿಟ್ ವರ್ಡ್ ಫಾರ್ ಆರ್ antonym for stingy. You can say, you can lock option number 4. Let's move to the next question. Question number 18. Fill in the blank with the opposite words. Again, ಮತ್ತೆ antonym ಕೇಳಲಾಗಿದೆ. ಪ್ರಶ್ನೆ ಬಂದು ಈ ರೀತಿಯಾಗಿದೆ. The officer condemns me most of the times while he always a dash her. So condemn is nothing but negative term ಇದೆ. Degrade ನೆಗೆಟಿವ್ ಇದೆ. ಕ್ರಿಟಿಸೈಸ್ ನೆಗೆಟಿವ್ ಇದೆ. ಸಬಾಟೇಜಸ್ ಇದು ನೆಗೆಟಿವ್ ಆಗುತ್ತೆ. ಕಂಡಮ್ ಇದರ ಆಪೋಸಿಟ್ ವರ್ಡ್ ಅಪ್ಲಾಡ್ ಆಗುತ್ತೆ. ಸೊ ಅಪ್ಲಾಡ್ಸ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಪ್ರೆಸೆಂಟ್ ಕಂಡಮ್ಸ್ ಕೊಟ್ಟಿದ್ದಾರೆ. ಸೊ ಅಪ್ಲಾಡ್ಸ್ ಇಸ್ ಸೂಟಬಲ್. ಆಪ್ಷನ್ 2 ಸರಿಯಾದ ಉತ್ತರ. ಕೀ ಆನ್ಸರ್ಸ್ ಗಳ ಬೇಗ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸುಮಾರು ಪ್ರಶ್ನೆಗಳನ್ನ ನಾನೀಗ ಆಲ್ರೆಡಿ ಅನಲೈಸ್ ಮಾಡಿದ್ದೇನೆ. ಮುಂದಿನ ಪ್ರಶ್ನೆ ಬರ್ತಾ ಇದ್ದೀನಿ. ಪ್ರಶ್ನೆ 19. ಸೈನೋನಿಮಸ್ ಫಾರ್ ಅಂಡರ್ಲೈನ್ ವರ್ಡ್ ಬಾರ್ಬೇರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಬಾರ್ಬೇರಿಯನ್ಸ್ ಗೊತ್ತಲ್ವಾ, ಇದು ಅನ್ಸಿವಿಲೈಸ್ಡ್ ಅಂತ ಅರ್ಥ, ರೈಟ್? ದ ರೂಲ್ಸ್ ಆಫ್ ದಟ್ ಕಂಟ್ರಿ ವರ್ ಬಾರ್ಬೇರಿಯಸ್. ಕೆಲವೊಂದು ಅರಬ್ ರಾಷ್ಟ್ರಗಳಿದೆಲ್ಲ ತುಂಬಾ ಬಾರ್ಬೇರಿಯಸ್ ಇದೆ. ಅಲ್ಲಿ ಅವ್ರು ಕೊಡುವಂತ ಶಿಕ್ಷೆ ಅಂದ್ರೆ ಆ ತರ ಸ್ಟ್ರಿಕ್ಟ್ ರೂಲ್ಸ್ ಇದ್ದಾಗ್ಲೇನೆ ಜನ ಕಾನೂನನ್ನ ಪಾಲಿಸ್ತಾರೆ ಅನ್ನುವಂಥದ್ದು. ಎನಿವೇಸ್ ದ ಕ್ವೆಶ್ಚನ್ ಬಂದು ದ ರೂಲ್ಸ್ ಆಫ್ ದಟ್ ಕಂಟ್ರಿ ವರ್ ಬಾರ್ಬೇರಿಯಸ್ ಅಂತ. ಆಂಗ್ರಿ ಆಗಲ್ಲ, ಅನ್ಸಿವಿಲೈಸ್ಡ್ ಆಗಲ್ಲ, ರೈಟ್? ವೆಲ್, ಸೈನೋನಿಮ್ಸ್ ಕೇಳಿದಾರಲ್ವಾ? ಓ ಸಾರಿ, ಸಿಂಪಥೆಟಿಕ್ ಆಪೋಸಿಟ್ ವರ್ಡ್ ಆಗುತ್ತೆ ವಿದ್ಯಾರ್ಥಿ. ಇದು ನನ್ನ ರಾಂಗ್ ಉತ್ತರ ಅನ್ಕೊಳ್ತೀನಿ. ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆಪ್ಷನ್ 4 ಆಗಲ್ಲ, ನಾನು ಸೈನೋನಿಮ್ಸ್ ನೋಡಿರ್ಲಿಲ್ಲ. ವೆಲ್, ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಅನ್ಸಿವಿಲೈಸ್ಡ್ is going to be the right answer. Yes, you can lock this as your answer ಅಂತ. Well, here we are. Option 2 is the right answer. Well, ಪ್ರಶ್ನೆ 20 ನೋಡೋಣ. ABCDEF ಈ ತರ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಅದನ್ನ ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನ ಆರ್ಡರ್ ಅಲ್ಲಿ ಬರೀತಾ ಹೋಗ್ಬೇಕು. ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ತುಂಬಾ ಸಿಂಪಲ್ ಆಗಿರುವಂತದ್ದು, ರೈಟ್? ಇಲ್ಲಿ ನೋಡಿ, ಯುವರ್ಡ್ ನೆಕ್ಸ್ಟ್ ಇನ್ಕರೆಕ್ಟ್ ಆಡ್ ಆಫ್ ಆಲ್ ರೆಸ್ಪಾನ್ಸಸ್. ಸರಿಯಾದ EDAFCB ನ ನೀವು ಜೋಡಿಸ್ ನೋಡಿ. ಈ ಯಾವ್ದಪ್ಪ? ಫಸ್ಟ್ ಆಲ್, ರೈಟ್? ಆಫ್ your, all of your responses are incorrect. ಇಲ್ಲಿದೆ ನೋಡಿ, ಆಪ್ಷನ್ 3 ನಲ್ಲಿ ಅದನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ, ನೀವು ಇದನ್ನ ಬರೀಬಹುದು. ಪ್ರಶ್ನೆ 21 ಮತ್ತೆ ABCDF ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಆಪ್ಷನ್ಸ್ ಗಳಿದೆ. ಏನಂತ? ವರ್ಕ್, ಸ್ಟೂಡೆಂಟ್ಸ್, ವೆಲ್, ಸಕ್ಸೀಡ್, ಹಾರ್ಡ್ ಅಂಡ್ ಅಂತ ಕೊಟ್ಟಿದ್ದಾರೆ. ಇದನ್ನ ಮ್ಯಾಚ್ ಮಾಡಿ ನೋಡಿದಾಗ BCAFED ಆಪ್ಷನ್ 2 ಬರ್ತಾ ಇದೆ. ಬನ್ನಿ ನೋಡೋಣ ಏನಿದೆ ಅಂತ. ಬಿ ಬಂದು ಸ್ಟೂಡೆಂಟ್ಸ್, ದೆನ್ ವೆಲ್, ವರ್ಕ್, ಹಾರ್ಡ್ ಅಂಡ್ ಸಕ್ಸೀಡ್. ಆಪ್ಷನ್ 2 ನಲ್ಲಿ ಸರಿಯಾದ ಉತ್ತರ ಇದೆ. ನೀವು ಲಾಕ್ ಮಾಡಬಹುದು. ಕೆಲವು ಪ್ರಶ್ನೆಗಳು ಚೂಸ್ ದ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿದ್ದಾರೆ. 2 ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ಇದು ಸರಿಯಾದ ಪದಗಳನ್ನ ತುಂಬಿ ಅಂತ. ಆರ್ ಅಂಕಲ್ ಡ್ಯಾಶ್ ಅ ಸಿಲ್ವರ್ ಐಡಲ್. ನಿನ್ನೆ ನಮ್ಮ ಅಂಕಲ್ ಒಂದು ಸಿಲ್ವರ್ ಐಡಲ್ನ ಅಂದ್ರೆ ಒಂದು ಬೆಳ್ಳಿಯ ಮೂರ್ತಿನ ಡ್ಯಾಶ್ ಮಾಡಿದ್ರು. ಅಂಡ್ ಡ್ಯಾಶ್ ಇಟ್ ಹೋಮ್ ಎಸ್ಟರ್ಡೇ. ಮತ್ತೆ ಅದನ್ನ ಮನೆಗೆ ನಿನ್ನೆ ಡ್ಯಾಶ್ ಮಾಡಿದ್ರು ಅಂತ. ಸೊ ನೋಡಿ, ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ. ನಾನು ಆಪ್ಷನ್ 1 ಹೋಗ್ತಾ ಇದ್ದೇನೆ. ಬಾಟ್ ಅಂದ್ರೆ ಕೊಂಡ್ಕೊಂಡ್ರು, ಬ್ರಾಟ್ ಅಂದ್ರೆ ಮನೆಗೆ ತಂದ್ರು ಅಂತ. ಬನ್ನಿ ಮ್ಯಾಚ್ ಮಾಡಿ ನೋಡೋಣ. ವೆಲ್, our uncle bought a silver idol. ನನ್ನ ಅಂಕಲ್ ಬಂದು ಒಂದು ಬೆಳ್ಳಿಯ ಮೂರ್ತಿಯನ್ನ ಕೊಂಡ್ಕೊಂಡ್ರು, ಖರೀದಿಸಿದರು. ಅಂಡ್ ಬ್ರಾಟ್ ಇಟ್ ಹೋಮ್ ಎಸ್ಟರ್ಡೇ. ಮತ್ತೆ ಅದನ್ನ ನೆನ್ನೆನೆ ಮನೆಗೆ ತಂದ್ರು. ಸೂಟೇಬಲ್ ಆಗ್ತಾ ಇದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮುಂದಿನ ಪ್ರಶ್ನೆ, ಚೂಸ್ ದ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ದ ಕಪಲ್ ಆರ್ ಡ್ಯಾಶ್ ಎಟ್ ರೆಡಿ ಟು ಟೈ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ರೈಟ್? ಇಲ್ಲಿ KNOT ನಾಟ್ ಅಂತಂದ್ರೆ ಗಂಟು ಅಂತ ಆಗುತ್ತೆ. NOT ನಾಟ್ ಅಂದ್ರೆ ಇಲ್ಲಾಗುತ್ತೆ. ದ ಕಪಲ್ ಆರ್ ನಾಟ್ ಎಟ್ ರೆಡಿ ಅಂತ ಬರಬೇಕಲ್ಲ, ಇನ್ನ ಸಿದ್ಧವಾಗಿಲ್ಲ. ಯಾವ್ದಪ್ಪ? NOT ನಾಟ್. ಆಪ್ಷನ್ 4 ಅಲ್ಲಿ ಇದೆ ನೋಡಿ. ದ ಕಪಲ್ ಆರ್ ನಾಟ್ ಎಟ್ ರೆಡಿ ಟು ಟೈ ದ ನಾಟ್ ಅಂದ್ರೆ ಆ ನಾಟ್ ಅನ್ನ
ಕಟ್ಕೊಳ್ಳೋದಕ್ಕೆ ಅವರು ಇನ್ನೂ ರೆಡಿ ಆಗಿಲ್ಲ. ಆಪ್ಷನ್ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಕರೆಕ್ಟ್ ಸೆಂಟೆನ್ಸ್ ದಟ್ ಅಗ್ರೀಸ್ ಟು ದ ಫಸ್ಟ್ ಸೆಂಟೆನ್ಸ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳ್ಬೋದು, ಕಂಡೀಷನಲ್ಸ್ ಕೊಡ್ತಾರೆ, ಕೊಲೊಕೇಶನ್ಸ್ ಈ ತರ ಕೊಡ್ತಿರ್ತಾರೆ. ಇದು ಸ್ವಲ್ಪ ಚಾಲೆಂಜಿಂಗ್ ಕ್ವೆಶನ್ಸ್. ಯಾರನ್ನ ನೀವು ಕಂಡೀಷನಲ್ಸ್ ಓದಿದ್ರೆ ಗೊತ್ತಾಗುತ್ತೆ. ಈ ತರದ ಪ್ರಶ್ನೆಗಳು ವಿಶೇಷವಾಗಿ SSC ಎಕ್ಸಾಮ್ಗಳಲ್ಲಿ, ಡಿಫೆನ್ಸ್ ಅಲ್ಲಿ ಹೈಯರ್ ಪೊಸಿಷನ್ ಆಗಿರುವಂತ ಗ್ರೂಪ್ A-B ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿ ಹರಿದಾಡ್ತಿರುತ್ತೆ ಅಂತ ಹೇಳ್ಬೋದು. ಇತ್ತೀಚೆಗೆ ಈ ರಾಜ್ಯ ಸರ್ಕಾರಿ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಂದ್ರೆ ದಿನೇ ದಿನೇ ಟಫ್ ಆಗ್ತಿದೆ, ಪರೀಕ್ಷೆಗಳು ಪಾಸ್ ಆಗೋದು ಕಷ್ಟ ಆಗ್ತಿದೆ. ಸೊ ಥರೋ ಆಗಿರ್ಬೇಕು ಅಂಡ್ ಬೀಟನ್ ಪಾತ್ ಆಗಿರ್ಬೇಕು ಅಂತ ಹೇಳ್ಬೋದು. ಬನ್ನಿ ಪ್ರಶ್ನೆ ನೋಡೋಣ. ಇಫ್ ಯು ಡು ನಾಟ್ ಹರಿ, ಒಂದ್ ಪಕ್ಷ ನೀನು ಹರಿ ಅಂದ್ರೆ ಬೇಗ ಸಿದ್ಧವಾಗ್ಲಿಲ್ಲ ಅಂದ್ರೆ, ಅಗರ್ ತುಮ್ ಜಲ್ದಿ ನಹಿ ರೆಡಿ ಹೋ ಜಾವ್ಗೆ, ನೀನ ಬೇಗ ಹೊರಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಯು ವಿಲ್ ಮಿಸ್ ದ ಟ್ರೈನ್. ಇದು ಒನ್ ಆಫ್ ದ ಕಂಡೀಷನಲ್ಸ್ ಅಲ್ಲಿ 4 ಕಂಡೀಷನಲ್ಸ್ ಇದೆ. ಅದರಲ್ಲಿ ಇದು ಕಂಡೀಷನಲ್ ಗೊತ್ತಿದ್ದವ್ರು ಬರೀಬಹುದು, ಅಥವಾ ಕಾಮನ್ ಆಗಿ ಕೆಲವೊಬ್ರು ಇಂಗ್ಲಿಷ್ ಮೀಡಿಯಂ ಅವರು ಓದ್ಬಿಟ್ಟು ಗೆಸ್ಸಿಂಗ್ ಮಾಡ್ತಾರೆ. ಯಾಕಂದ್ರೆ 1, 3, 4 ತುಂಬಾನೇ ನೆಗೆಟಿವ್ ಕೊಟ್ಟಿದ್ದಾರೆ. ಖಂಡಿತ ಅದು ಆಗಲ್ಲ. ಬಟ್ ಈ ಎಕ್ಸಾಮ್ ಇರೋದ್ರಿಂದ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತಿದೆ. ಬಟ್ ಹೈಯರ್ ಎಕ್ಸಾಮ್ಸ್ಗಳಿಗೆಲ್ಲ ಹೋದಾಗ 4 ಆಪ್ಷನ್ ಅಲ್ಲಿ 3 ಸರಿ ಅನಿಸ್ತಾ ಇರುತ್ತೆ. ಈಸಿಯಾಗಿ ಟ್ರೇಸ್ ಔಟ್ ಮಾಡ್ಬೋದು. ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ 25 ನೋಡೋಣ. ಫಿಲ್ ಇನ್ ದ ಕರೆಕ್ಟ್ ಆರ್ಟಿಕಲ್ಸ್ ಕೇಳಿದ್ದಾರೆ. and the. And are indefinite articles, and article the is definite article. We use for consonant sound with countable one. We use and for vowel sound with countable one. And we do have number of rules for where to use article the. And at the same time we have 0 articles, as we call it what exceptional cases. ಬನ್ನಿ ಯಾವ್ದಿದೆ ಅಂತ ನೋಡೋಣ. Dash rich and dash poor form different sections in society. ನೋಡಿದ ತಕ್ಷಣ ವಿಶೇಷವಾಗಿ ಏನ್ ಮಾಡ್ಬಿಡ್ತೀರ ಗೊತ್ತಾ? ಇಲ್ಲಿ ಯಾರೋ ಎ ಮತ್ತೆ ಆನ್ ಅನ್ನ ತುಂಬಿಡ್ತೀರ. ಗೊತ್ತಿಲ್ಲ ಅಂದ್ರೆ ಅಕ್ಕಿ ಪಿಕ್ಕಿ ಲಕ್ಕಿ ಚಾನ್ಸ್ ಅಂತ ನೆವರ್ ಟು ಡೂ ಲೈಕ್ ದಟ್. ವಿದ್ಯಾರ್ಥಿಗಳೇ, ಇವೆಲ್ಲ ಸ್ಪೆಸಿಫಿಕ್ ಆಗಿದೆ. ಆಮೇಲೆ ಕಮ್ಯುನಿಟಿ, ದ ರಿಚ್ ಅನ್ನೋಂಥದ್ದು ಒಂದು ಕಮ್ಯುನಿಟಿ, ದ ಪುವರ್ ಅನ್ನೋದು ಕಮ್ಯುನಿಟಿ, ನಾವು ಮನುಷ್ಯ ಮಾಡಿರೋಂಥದ್ದು ಇದು. ಹಾಗಾಗಿ ಇಲ್ಲಿ ಎ ರಿಚ್ಚು, ಆ್ಯಂಡ್ ರಿಚ್ಚು, ಎ ಪೂರ್, ದ ಪೂರ್ ಅಂತ ಬರಲ್ಲ. ಆಪ್ಷನ್ 4 ಸರಿಯಾದ ಉತ್ತರ. ಓದ್ ನೋಡಿ. ದ ರಿಚ್ ಅಂಡ್ ದ ಪೂರ್ form different sections in any society is the right answer. Well, question number 26 ಮತ್ತೆ articles ಕೇಳಿದ್ದಾರೆ. ಓದೋಣ. Mr. Shyam always wanted to interview a novelist. ಶ್ಯಾಮ್ ಅವರು ಯಾವಾಗ್ಲೂ ನಾವಲಿಸ್ಟ್ ನ, ಕಾದಂಬರಿಕಾರರನ್ನ ಸಂದರ್ಶನ ಮಾಡಕ್ಕೆ ಇಷ್ಟಪಡ್ತಾರಂತೆ. Yesterday he met one at book shop. ಮಿಸ್ಟರ್ ಶ್ಯಾಮ್ ಏನ್ ಮಾಡಿದಾರೆ, ನಿನ್ನೆ ಒಂದು ಪುಸ್ತಕ ಮಳಿಗೆಗೆ ಹೋಗಿದ್ದಾರೆ, ಬುಕ್ ಶಾಪಿಗೆ ಹೋಗಿದ್ದಾರೆ. ಅಲ್ಲಿ ಒಬ್ಬರನ್ನು ಇವರು ಮೀಟ್ ಮಾಡಿದ್ದಾರೆ, ವಿಶೇಷವಾಗಿ ನಾವಲಿಸ್ಟ್ ಅನ್ನು. ಯಾರೋ? ಶ್ಯಾಮ್ ಅವರು ನಿನ್ನೆ ಪುಸ್ತಕದ ಮಳಿಗೆಯಲ್ಲಿ, ಅಂಗಡಿಯಲ್ಲಿ ಇದೇ ತರ ಒಬ್ಬ ನಾವಲಿಸ್ಟ್ ನ ಮೀಟ್ ಮಾಡಿದ್ದಾರೆ. ಹಿ ಕಂಡಕ್ಟೆಡ್ ಡ್ಯಾಶ್ ಇಂಟರ್ವ್ಯೂ. ಆಗ ಶ್ಯಾಮ್ ಅವ್ರು ಏನ್ ಮಾಡಿದ್ರು? ಇಂಟರ್ವ್ಯೂನ ಕಂಡಕ್ಟ್ ಮಾಡಿದ್ರು. ಏನ್ ಬರೆಯೋಣ? ಹಿ ಕಂಡಕ್ಟೆಡ್ ಆನ್ ಇಂಟರ್ವ್ಯೂ ಆಫ್ ಡ್ಯಾಶ್ ನಾವೆಲಿಸ್ಟ್ ಇಮಿಡಿಯೇಟ್ಲಿ. ವಿದ್ಯಾರ್ಥಿಗಳೆಲ್ಲ ಆನ್ ಬರುತ್ತೆ, ಕರೆಕ್ಟ್. ಸುಮಾರು ಜನ ಅ ನಾವೆಲಿಸ್ಟ್ ಬರೆದ್ ಬಿಡ್ತಾರೆ. ನೋ, ಯಾಕೆ? ಆಲ್ರೆಡಿ ಹೈಲೈಟ್ ಮಾಡಿದ್ದಾರೆ. ಎಸ್ಟರ್ಡೇ ಹಿ ಮೆಟ್ ಒನ್ ಅಂತ ಕೊಟ್ಟಿದ್ದಾರೆ, ಆಲ್ರೆಡಿ ನೋನ್ ಪರ್ಸನ್. ಇಲ್ಲಿ ದ ಆಗುತ್ತೆ. ಹಾಗಾದ್ರೆ ಆನ್ ಇಂಟರ್ವ್ಯೂ ಆಫ್ ದ ನಾವೆಲಿಸ್ಟ್ ಆಗಬೇಕು. ಆಪ್ಷನ್ 4 ಅಲ್ಲಿ ಇದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ವೆಲ್, ಪ್ರಶ್ನೆ 27 ಕರೆಕ್ಟ್ ಫಾರ್ಮ್ ಆಫ್ ದ ಟೆನ್ಸಸ್ ಅಂತ ಕೇಳಿದ್ದಾರೆ. ಗೊತ್ತಲ್ವ? 12 ಟೆನ್ಸ್ ಇದೆ. ಪ್ರೆಸೆಂಟ್ ಅಲ್ಲಿ 4, ಪಾಸ್ಟ್ ಅಲ್ಲಿ 4, ಫ್ಯೂಚರ್ ಅಲ್ಲಿ 4. ಇದು ಓದಿದಾಗ ವಿದ್ಯಾರ್ಥಿಗಳು ಕೆಲವೊಬ್ರು ಗೆಟ್ ಬರ್ದಿದ್ದಾರೆ, ಕೆಲವೊಬ್ರು ಗಾಟ್ ಬರ್ದಿದ್ದಾರೆ, ಗೊತ್ತಿಲ್ಲವರು ಈಸ್ ಗೆಟ್ಟಿಂಗು ಬರ್ದಿದ್ದಾರೆ. ಗೆಟ್ಸ್ ಅಂತ ತುಂಬಾ ಟೆನ್ಸ್ ಅರ್ಥವ್ರು ಮಾತ್ರ ಬರೆದಿದ್ದಾರೆ. ಬನ್ನಿ ನೋಡೋಣ. ಹಿ ಡ್ಯಾಶ್ ಅಪ್ ಎವ್ರಿ ಡೇ ಆಟ್ 6 o'clock. ಈ ಪದ ಸಾಕು, ಇದು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳೋದಕ್ಕೆ ಹೈಲೈಟ್ ಮಾಡ್ತಾ ಇದ್ದೆ ನೋಡಿ. ಐ ಆಮ್ ಗೋಯಿಂಗ್ ಟು ಹೈಲೈಟ್ ಇಟ್. ಎವ್ರಿ ಡೇ ಅಂತ ಕೊಟ್ಟಿದ್ದಾರೆ, ಸಿಂಪಲ್ ಪ್ರೆಸೆಂಟ್ ಬರೀತಿರಲ್ವಾ? ಸೊ ಆಪ್ಷನ್ 2, ಹಿ ಗೆಟ್ಸ್ ಅಪ್ ಎವ್ರಿ ಡೇ ಆಟ್ 6 o'clock. ದಟ್ಸ್ ದ ಆನ್ಸರ್. ಕೀ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ದ ಟೆನ್ಸಸ್ ಇನ್ ದ ಫಾಲೋಯಿಂಗ್. ಮತ್ತೆ ಅದೇ ರೀತಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಟೆನ್ಸ್ ನ ಫೈಂಡ್ ಔಟ್ ಮಾಡಿ. I dash a man who was carrying a log of wood. I dash a man. ನಾನೊಬ್ಬ ಮ್ಯಾನ್ ಅನ್ನ ಡ್ಯಾಶ್ ಮಾಡಿದೆ, ಮೀಟ್ಸ್ ಮಾಡಿದೆ, ಆ್ಯಂಡ್ ಮೀಟಿಂಗ್ ಮಾಡಿದೆ, ಶಲ್ ಮೀಟ್ ಮಾಡಿದೆ, ಅಥವಾ ಮೆಟ್ ಮಾಡಿದೆ. ರೈಟ್? ಹೂ ವಾಸ್ ಕ್ಯಾರಿಂಗ್ ಅ ಲಾಗ್ ಆಫ್ ವುಡ್. ಗಮನಿಸಿ ನೋಡಿ, ಇಲ್ಲಿ ಪಾಸ್ಟ್ ಫಾರ್ಮ್ ಇದೆ. ಸೊ ಐ ಮೆಟ್ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ವಾಕ್ಯ ಓದ್ ನೋಡಿದ್ರೆ ಅಲ್ಲೇ ಕ್ಲೂಸ್ಗಳು ಇರ್ತಾರೆ. ಹೂ ವಾಸ್ ಕ್ಯಾರಿಂಗ್ ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದು ಪಾಸ್ಟ್ ಟೆನ್ಸ್ ಅಂತ. ಖಂಡಿತ ಇಲ್ಲಿ ಮೀಟ್ಸ್ ಬರಲ್ಲ. ಆ್ಯಂಡ್ ಮೀಟಿಂಗ್ ಔಟ್ ಆಫ್ ಇದನ್ನ ಹೊಡೆದಾಕ್ಬೇಕು. ಶಲ್ ಮೀಟ್ ಆಗಲ್ಲ. ಇಲ್ಲಿ ನೋಡಿ ಪಾಸ್ಟ್ ಕೊಟ್ಟಿದ್ದಾರೆ. ವೆಲ್, ಆಪ್ಷನ್ 4, ಐ ಮೆಟ್ ಅ ಮ್ಯಾನ್ ಹೂ ವಾಸ್ ಕ್ಯಾರಿಂಗ್ ಅ ಲಾಗ್ ಆಫ್ ವುಡ್ ಸರಿಯಾದ ಉತ್ತರ. ಪ್ರಿಫಿಕ್ಸ್ ಗಳಿದೆ. ವಾಟ್ ಯು ಮೀನ್ ಬೈ ಪ್ರಿಫಿಕ್ಸ್? ಪ್ರಿಫಿಕ್ಸ್ ಇನ್ ದ ಸೆನ್ಸ್ ಪದದ ಮುಂಚೆ. ರೈಟ್? ಸಫಿಕ್ಸ್ ಅಂದ್ರೆ ಪದದ
ನಂತರ. ಫಸ್ಟ್ ಇದನ್ನು ನೋಡ್ಬೇಕು, ನೋಡ್ಬಿಟ್ಟು ಆಮೇಲೆ ಏನು ಅಂತ ಓದ್ಬೇಕು. ಪದದ ನಂತರ ಆದಿಪ್ರಾಸ ಅಂತ ಹೇಳ್ತೀರ. ಪ್ರಶ್ನೆ ನೋಡೋಣವಾ. he lost his marks because of his handwriting was dash legible. ಅವನು ಅಂಕಗಳನ್ನ ಕಳೆದುಕೊಂಡ. ಯಾಕೆ ಗೊತ್ತಾ? ಅವನ ಕೈ ಬರಹ ಡ್ಯಾಶ್ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಸೊ ಲೆಜಿಬಲ್ ಅಂತ ಕೊಟ್ಟಿದಾರ. ಲೆಜಿಬಲ್ ಅಂದ್ರೆ ಏನ್ ಹೇಳಿ? ಸ್ಪಷ್ಟವಾಗಿರೋದು ಅಂತ. ಬಟ್ ಅವ್ನು ಮಾರ್ಕ್ಸ್ ಕಳ್ಕೊಂಡಿದ್ದಾನೆ ಅಂತಂದ್ರೆ ಸ್ಪಷ್ಟವಾಗಿಲ್ಲ ಅಂತ, ಬ್ಲರ್ ಆಗಿದೆ, ವೇಗ್ ಆಗಿದೆ ಅಂತ ಬರೀ. ಯಾವ್ದಪ್ಪ? ಅನ್ಲೆಜಿಬಲ್ ಆಗಲ್ಲ, ಡಿಸ್ಲೆಜಿಬಲ್ ಆಗಲ್ಲ, ಮಿಸ್ಲೆಜಿಬಲ್ ಆಗಲ್ಲ. ಆಪ್ಷನ್ 4 ಇಲ್ಲೆಜಿಬಲ್, ಅಸ್ಪಷ್ಟ, ಅನ್ಕ್ಲಿಯರ್. ಇದು ಸರಿಯಾದ ಉತ್ತರ. ಪ್ರಶ್ನೆ 30 ಸಫಿಕ್ಸ್ ಕೇಳಿದ್ದಾರೆ ಈ ಸರಿ. ವಾಟ್ ಯು ಮೀನ್ ಬೈ ಸಫಿಕ್ಸ್? ಪದದ ನಂತರ ನೀವು ಸೇರಿಸಬೇಕು. ನೋಡೋಣ. that can be admired ಅಂತ ಕೇಳಿದ್ದಾರೆ. ಅಡ್ಮೈರ್ಡ್ ಅಂದ್ರೆ ನೀವು ಪ್ರಶಂಸೆ ಮಾಡಬೇಕು, ಆ ಮೀನಿಂಗ್ ಬರಬೇಕು. ಬ್ರಾಕೆಟ್ ಅಲ್ಲಿ ಕ್ಲೂ ಕೊಟ್ಟಿದ್ದಾರೆ, ರೈಟ್? ಕ್ಲೂನು ನೋಡ್ಬೇಕಾಗತ್ತೆ. ವೆಲ್, ದ ಪ್ರೆಸಿಡೆಂಟ್ ಗೇವ್ PRAISE ಅನ್ಕೊಳ್ತೇನೆ. praise dash speech at the end of the function ಅಂತ ಕೊಟ್ಟಿದ್ದಾರೆ. ಸೊ ಏನ್ ಬರೇನಪ್ಪ? ಏನ್ ಕೊಟ್ಟಿದ್ದಾರೆ? ಸಫಿಕ್ಸ್ ಕೇಳಿದ್ದಾರೆ. ಅಂದ್ರೆ ಪ್ರೈಸ್ ಆದ್ಮೇಲೆ ನೆಕ್ಸ್ಟ್ ಏನು ಪದ ಬರುತ್ತೆ ಅಂತ ನೀವು ಬರಿಬೇಕಾಗತ್ತೆ. ಇವು ಪ್ರೈಸ್ಫುಲ್ ಬರಿಬಹುದು, ಪ್ರೈಸಬಲ್, ಪ್ರೈಸ್ ವರ್ತಿ, ಪ್ರೈಸ್ 4 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪ್ರೈಸ್ಫುಲ್ ಬರೆದ್ರೆ ಅಡ್ಜೆಕ್ಟಿವ್ ಆಗುತ್ತೆ, ಸ್ಪೀಚ್ ಬಂದು ನೌನ್ ಆಗುತ್ತೆ. ಎಷ್ಟೋ ಜನ ವರ್ದಿ ಸ್ಪೀಚ್ ಅಂತ ಬರೆದಿದ್ದಾರೆ. ಸ್ಟೂಡೆಂಟ್ಸ್, ವರ್ದಿ ಸ್ಪೀಚ್, ಪ್ರೈಸ್ ವರ್ದಿ ಸ್ಪೀಚ್, ಐ ಡೋಂಟ್ ಥಿಂಕ್ ಸೊ. ಪ್ರೈಸ್ಫುಲ್ ಈಸ್ ಮೋಸ್ಟ್ ನಿಯರೆಸ್ಟ್ ಅನಿಸ್ತಾ ಇದೆ. Even you can guess as the president gave ಏನ್ ಕೊಡಿದೆ? that can be admired ಅಂದ್ರೆ praise worthy ಅಂದ್ರೆ ಅದನ್ನ ಹೊಗಳಲಿ ಯೋಗ್ಯವಾದಂತ ಸ್ಪೀಚ್ ಈ ತರ ಹೇಳಲ್ಲ. praise full ಬರೆದ್ರೆ ಸಾಕಲ್ವಾ, ರೈಟ್? ಐ ಥಿಂಕ್ praise worthy, praise full, praise worthy, praise full. ಎಸ್ ಸ್ಟೂಡೆಂಟ್ಸ್, ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ನಾನು ಇದನ್ನ ಡಿಸ್ಕಸ್ ಮಾಡ್ತೀನಿ, ರೈಟ್? ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಸಫಿಕ್ಸ್ ಕೇಳಿದ್ದಾರೆ ಮತ್ತೆ. ವಾಟ್ ಯು ಮೀನ್ ಬೈ ಸಫಿಕ್ಸ್? ಪದದ ನಂತರ. ಇಲ್ಲೇನಿದೆ? ಕಾರ್ಡಿಯಲ್ ಅಂತ. ಜ್ಞಾಪಕ ಇದೆಯಾ ನಿಮಗೆ? ಇನ್ವಿಟೇಷನ್ ಕೊಡೋದು ಕಾರ್ಡ್ಲಿ ಇನ್ವೈಟೆಡ್ ಅಂತ ಬರೀತಿರ್ತಾರೆ. ಆ ಪದವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಮನೆ ಸಫಿಕ್ಸ್ ಏನಾಗುತ್ತೆ? ಆಫ್ಟರ್ ವರ್ಡ್ ಇಲ್ಲ ಬ್ಲಾಂಕ್ ಅಲ್ಲಿ ಸಫಿಕ್ಸ್ ತುಂಬಬೇಕಿದೆ. ಏನ್ ಕೊಟ್ಟಿದ್ದಾರೆ? he had a brother dash relation with his neighbor. ಅವನಿಗೆ ತನ್ನ ಪಕ್ಕದ ಮನೆಯವರ ಜೊತೆಗೆ ಡ್ಯಾಶ್ ರಿಲೇಟಿವ್, ಬ್ರದರ್ ಡ್ಯಾಶ್ ರಿಲೇಷನ್ ಇದೆ ಅಂತ ಕೇಳಿದ್ದಾರೆ. ಸಫಿಕ್ಸ್ ಕೇಳಿದಾರ ಪದಗಳ ನಂತರ. ಬ್ರದರ್ಹುಡ್ ಬರೀತೀರಾ, ಬ್ರದರ್ಲಿ ಬರೀತೀರಾ, ಬ್ರದರಿಶ್ ಬರೀತೀರಾ, ಬ್ರದರ್ಫುಲ್ ಬರೀತೀರಾ. ಐ ಥಿಂಕ್ ಸುಮಾರು ಜನ ಬ್ರದರ್ಹುಡ್ ರಿಲೇಷನ್ ಅಂತ ಬರೆದು ಬಿಡ್ತಾರೆ. ವಿದ್ಯಾರ್ಥಿಗಳ ರಿಲೇಷನ್ ಕೂಡ ನೌನು, ರೈಟ್? ಬ್ರದರ್ಹುಡ್ ಕೂಡ ನೌನ್ ಆಗುತ್ತೆ. ಬ್ರದರ್ಲಿ ರಿಲೇಷನ್ ಆಗ್ಬೇಕು, ಆವಾಗಿದ್ದು adjective ಆಗುತ್ತೆ. ಸೊ LY is right answer. ಸುಮಾರು ಜನ ಬ್ರದರ್ಹುಡ್ ಅಂತ ಬರ್ತಿದ್ದಾರೆ, ಕೆಲವೊಬ್ರು ಬ್ರದರ್ಫುಲ್. ಈ ಎರಡರಲ್ಲಿ ನೀವು ಬರೀಬೇಕು. ಈ ಎರಡು ಮಾತ್ರ, 3, 4 ನೀವು ಹೊಡೆದು ಹಾಕ್ಲೇಬೇಕಾಗುತ್ತೆ. ರೈಟ್ ಆನ್ಸರ್ ಈಸ್ 2. ರೀಸನ್ ಹೇಳಿದೆ ನೋಡಿ, ಇದು ಅಡ್ಜೆಕ್ಟಿವ್ ಆಗ್ಬೇಕು, ಇದು ನಾನ್ ಆಗ್ಬೇಕು. ಇದು ನಾಮ ವಿಶೇಷಣ, ನಾಮಪದ ನೋಡಿದ್ರೆ ಬ್ರದರ್ಲಿ ಸೂಟಬಲ್ ಆಗುತ್ತೆ, ಬ್ರದರ್ಹುಡ್ ಅಲ್ಲ. ನೆಕ್ಸ್ಟ್ ಬರ್ತಾ ಇದ್ದೀನಿ 32. ದ ಬರ್ಡ್ ಹ್ಯಾಸ್ ಅ ಡ್ಯಾಶ್ ಅ ನೆಸ್ಟ್ ಇನ್ ದ ಟ್ರೀ ಅಂತ ಕೊಡೋದು. ಮೋಸ್ಟ್ ಸೂಟಬಲ್ ವರ್ಡ್ ಯಾವ್ದಿದೆ ಅದನ್ನ ಫಿಲ್ ಮಾಡಿ. ನೋಡಿ, ದ ಬರ್ಡ್ ಹ್ಯಾಸ್ ಅ ಡ್ಯಾಶ್ ಅ ನೆಸ್ಟ್ ಇನ್ ದ ಟ್ರೀ ಅಂತ ಕೊಟ್ಟಿದ್ದಾರೆ. ಟೆನ್ಸಸ್ ಗೊತ್ತಿದೆ ಅಲ್ವಾ ವಿದ್ಯಾರ್ಥಿಗಳೇ? ನಾನಿಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ತಾ ಇದ್ದೀನಿ, V3 ಹಾಕ್ತಾ ಇದ್ದೇನೆ. ನೀವು ಅರ್ಥ ಮಾಡ್ಕೊಳ್ಳಿ, ಇದು ಸರಿಯಾದ ಉತ್ತರ. ಟೆನ್ಸ್ ನ ಕರೆಕ್ಟ್ ಆಗಿ ಗಮನಿಸಿ ನೋಡಿ. ಪ್ರಶ್ನೆ 33. ಕಂಜಂಕ್ಷನ್ ಸರಿಯಾದ. ಯಟ್, ಈಗಲೂ, ಇನ್ನ, ಬಟ್, ಆದರೆ, ಅಂಡ್, ಮತ್ತು, ಅಥವಾ, ಹಾಗೂ, ಆಲ್ದೋ, ಆದಾಗ್ಯೂ, ಆದರೂ ಅಂತ ಯಾವ್ದು ಸೂಟಬಲ್ ಆಗುತ್ತೆ? ಆಪ್ಷನ್ 4. ಆಲ್ದೋ ಐ ವಾಸ್ ಟೈರ್ಡ್ ಐ ಮ್ಯಾನೇಜ್ ಟು ಕಂಪ್ಲೀಟ್ ದ ಟಾಸ್ಕ್. ನೋಡಿ, ನನಗೆ ದಣಿವಾಗಿದ್ರು ಕೂಡ, ಸುಸ್ತಾಗಿದ್ರು ಕೂಡ ಕೊಟ್ಟಿರೋ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಲು ನಾನು ಮ್ಯಾನೇಜ್ ಮಾಡಿದೆ ಅಂತ. ಇದು ಯಾವುದು ಸೂಟೇಬಲ್ ಆಗಲ್ಲ, ಸಿಂಪಲ್ ಆಗಿದೆ. ನೆಕ್ಸ್ಟ್ 34. ಸೂಟೇಬಲ್ ಇಂಟ್ರಜೆಕ್ಷನ್ ಕೇಳಿದ್ದಾರೆ, ಭಾವಬೋಧಕ ಅಂತ. ರೈಟ್? ಡ್ಯಾಶ್ that was a great goal. Shall we put alas? ನೆಗೆಟಿವ್ ಆಗುತ್ತೆ. ಔಚ್, ನೋ. oops, ಆಗಲ್ಲ. ಸರಿಯಾದ ಉತ್ತರ ಬ್ರಾವೋ. ವಾಟ್ ಯು ಮೀನ್ ಬೈ ಬ್ರಾವೋ? ಅಪ್ರಿಶಿಯೇಷನ್. ಬ್ರಾವೋ, that was a great goal. ಆಪ್ಷನ್ 2 is the right answer. ಪ್ರಶ್ನೆ 35. ಏನ್ ಕೊಟ್ಟಿದ್ದಾರೆ? ಮತ್ತೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದನೆ ಇಲ್ಲಿ ಫಿಲ್ ಮಾಡಿ ಅಂತ ಹೇಳ್ತಾರೆ. ಲೆಟ್ಸ್ ಸಿ.
he dash understand the consequences of his bad habits. ಅವನಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಅದರ ಪರಿಣಾಮ ಏನಾಗುತ್ತೆ ಅಂತ ಅವನು ಅರ್ಥ ಮಾಡ್ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ಹಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ಸ್ ಬರೆಯಲ್ವಾ? ಆಗಲ್ಲ. ಯಾಕೆ? ಅಂಡರ್ಸ್ಟ್ಯಾಂಡ್ಸ್ ಬಂದು ವರ್ಬ್ ಇದೆ, ಇಲ್ಲಿ ವಿಶೇಷವಾಗಿ ಆಡ್ವರ್ಬ್ ಬರಿಬೇಕಿದೆ. ಹಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ಸ್ ಆಗಲ್ಲ, ಹಿ ವೆರಿ ಅಂಡರ್ಸ್ಟ್ಯಾಂಡ್ಸ್ ಆಗಲ್ಲ, ಹಿ ನಿಯರ್ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಹಿ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸಸ್ ಆಫ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್. ಆಡ್ವರ್ಬ್ ಆಫ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಅರ್ಥ ಮಾಡ್ಕೊಳ್ತೇನೆ ಅವನು ಕಾನ್ಸಿಕ್ವೆನ್ಸಸ್? ಫುಲ್ಲಿ. ಆಡ್ವರ್ಬ್ ಆಫ್ ಕ್ವಾಂಟಿಟಿ. ದಿಸ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 36. ಮತ್ತೆ fill in the blanks. Raju is dash of all brothers. Brave, more brave, the bravest braver. ನೋಡೋದ್ರೆ ಗೊತ್ತಾಗ್ತದೆ ಡಿಗ್ರೀಸ್ ಆಫ್ ಕಂಪಾರಿಸನ್. ವಿದ್ಯಾರ್ಥಿಗಳು ಒಂದು ಕ್ಲೂ ಕೊಡ್ತಾ ಇದ್ದೀನಿ ನೋಡಿ, ಇಲ್ಲಿ ಆಲ್ ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತು ಯಾವ ಡಿಗ್ರಿ ಅಂತ? ಸೊ ಬ್ರೇವೆಸ್ಟ್ ನಾ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ವೆಲ್, ಮುಂದಿನ ಪ್ರಶ್ನೆ, ಕೆಲವು ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ಪ್ರಶ್ನೆ 37 ನೋಡಿದ್ರ ರಾಂಗ್ ಅನ್ನಿಸ್ತಾ ಇದೆ, ಎಲ್ಲೋ ಮಿಸ್ಪ್ರಿಂಟ್ ಆಗಿದೆ ಅನ್ನಿಸ್ತಾ ಇದೆ. ಹೋಪ್ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಇದರಲ್ಲಿ ಸಿಗ್ಬಹುದು ಅಂತ. ಟ್ಯಾಗ್ ಕ್ವಶನ್ ಕೇಳಿದ್ದಾರೆ, ಕ್ವಶನ್ ಚೆನ್ನಾಗಿ ಹೇಳಿದ್ದಾರೆ, ಆಪ್ಷನ್ ನಲ್ಲಿ ಕೆಲವೊಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಬನ್ನಿ ನೋಡೋಣ. ಟ್ಯಾಗ್ ಕ್ವಶನ್ ಟ್ಯಾಗ್ ನೀವು ಹೇಳಬೇಕಿದೆ. ಏನ್ ಪ್ರಶ್ನೆ? ದ ಅಫ್ಘಾನ್ಸ್ ಕ್ರಿಕೆಟ್ ಟೀಮ್, ನೋಡಿ ಅಫ್ಘಾನನ ಕ್ರಿಕೆಟ್ ತಂಡ ಡಿಫೀಟೆಡ್ ದ ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್. ಅರ್ಥ ಏನಿದೆ? ಅಫ್ಘಾನ್ನ ಕ್ರಿಕೆಟ್ ತಂಡವು ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡವನ್ನ ಸೋಲಿಸಿತು. ಇದನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಇದು ಸಿಂಪಲ್ ಪಾಸ್ಟ್ ಇದೆ ಅಂತ, ಅಲ್ವಾ? ಈಗ ದ ಅಫ್ಘಾನ್ ಕ್ರಿಕೆಟ್ ಟೀಮ್ ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್ ನೋಡಿ, ಇದು ಕಲೆಕ್ಟಿವ್ ನೌನ್ ಕೊಟ್ಟಿದ್ದಾರೆ, ಸಿಂಗ್ಯುಲರ್ ಆಗ್ಬೇಕು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಟೀಮ್ ಬಗ್ಗೆ ಮಾತಾಡ್ತಿದ್ದಾರೆ, ಕ್ರಿಕೆಟ್ ಪ್ಲೇಯರ್ಸ್ ಬಗ್ಗೆ ಅಲ್ಲ. ಸಿಂಗ್ಯುಲರ್ ಆಗುತ್ತಲ್ವಾ? ಅಫ್ಘಾನ್ ಕ್ರಿಕೆಟ್ ಟೀಮ್ ಇಸ್ ಅ ಕಲೆಕ್ಟಿವ್ ನೌನ್ ಅಂದ್ರೆ ಸಿಂಗ್ಯುಲರ್ ಅಲ್ವಾ? ಹಾಗಾದ್ರೆ ಏನಾಗ್ಬೇಕು? ವರಂಟ್ ದೇ ಆಗಲ್ಲ. ಯಾಕೆ ಹೇಳಿ ದೇ ಯಾಕಾಗಲ್ಲ? ಟೀಮ್ ಇದೆ. ಈಸಂಟ್ ದೇ ಆಗಲ್ಲ, ರಾಂಗ್ ಇದೆ. ಆರಂಟ್ ಐ ಆಗಲ್ಲ, ಡಿಡಂಟ್ ದೇನೂ ಆಗಲ್ಲ. ಹಾಗಾದ್ರೆ ಏನ್ ಕೊಡ್ಬೇಕು ವಿದ್ಯಾರ್ಥಿಗಳೇ? ನನಗನ್ಸುತ್ತೆ ದ ರೈಟ್ ಆನ್ಸರ್ ಇಸ್ ಡಿಡಂಟ್ ಇಟ್ ಅಲ್ವಾ? ಎಸ್ ಆರ್ ನೋ? ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈ ಆಪ್ಷನ್ ಅನ್ನು ಅಲ್ಲಿ ಕೊಡ್ಬೇಕಿತ್ತು, ಬಟ್ ಎಲ್ಲೋ ಕಾರಣಾಂತರಗಳಿಂದ ಮಿಸ್ ಆಗಿದೆ, ಅಥವಾ ಸ್ಪೆಲ್ಲಿಂಗ್ ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು ಅಂತ. ಹಾಗಾಗಿ ಇದರಲ್ಲಿ ನೋ ಎರರ್, ನನ್ ಆಫ್ ದ ಅಬೋ ಅಂತ ಕೊಟ್ಟಿಲ್ಲ. ಯಾರು ಇದನ್ನ ಅಟೆಂಪ್ಟ್ ಮಾಡಿದೀರಾ ನಿಮಗೆ ಗ್ರೇಸ್ ಮಾಡಿಸಿದೋ ಸಾಧ್ಯತೆ ಇದೆ ಅಂತ ಅನ್ಕೊಳ್ತೇನೆ. ಐ ಹೋಪ್ ಸೊ. ಕೆಲವು 3 ಪ್ರಶ್ನೆಗಳು ಕೊನೆಯದಾಗಿ. ವಿದ್ಯಾರ್ಥಿಗಳೇ ನೋಡಿ, ಎರರ್ ಏನಾದ್ರೂ ಇದೆಯಾ ಪಾರ್ಟ್ ಎ ನಲ್ಲಿ, ಬಿ ನಲ್ಲಿ, ಸಿ ನಲ್ಲಿ, ಡಿ ನಲ್ಲಿ? ವಿದ್ಯಾರ್ಥಿಗಳು ಆಪ್ಷನ್ ಹೋಗೋಕ್ಕಿಂತ ಮುಂಚೆ ರೀಡ್ ದ ಸೆಂಟೆನ್ಸ್ ಕಾಷಿಯಸ್ಲಿ. ಇಫ್ ಯು ಆರ್ ಗ್ರಾಮೆಟಿಕಲಿ ಕರೆಕ್ಟ್, ಅಟ್ ಲೀಸ್ಟ್ ಯು ಹ್ಯಾವ್ ಸಮ್ ಬೇಸಿಕ್ ಐಡಿಯಾಸ್. ಈಸಿಯಾಗಿ ಗೊತ್ತಾಗುತ್ತಪ್ಪ. ಏನಿದೆ ಕ್ವಶನ್? ದ ಸ್ಟೂಡೆಂಟ್ಸ್ ಲೀವ್ ದ ಸ್ಕೂಲ್ ಅಟ್ 4. ಅರ್ಥ ಏನ್ ಹೇಳಿ? ಮಕ್ಕಳು, ವಿದ್ಯಾರ್ಥಿಗಳ ಶಾಲೆಯನ್ನ 4 ಗಂಟೆಗೆ ಶಾಲೆಯಿಂದ ಹೊರಡುತ್ತಾರೆ ಅಂತ. ಲೀವ್ ಅಂದ್ರೆ ಸ್ಕೂಲಿಂದ ಮನೆಗೆ ಹೊರಡುವಂಥದ್ದು, ಈ ತರ. ದ ಸ್ಟೂಡೆಂಟ್ಸ್ ಲೀವ್ ದ ಸ್ಕೂಲ್ ಅಟ್ 4, 4 ಗಂಟೆ ಹೊರಡುತ್ತಾರೆ. ರೀಚ್ ಅಟ್ ಹೋಮ್ ಬೈ 6. ಇಲ್ಲಿ ಮಿಸ್ಟೇಕ್ ಅನಿಸ್ತಾ ಇದೆಯಾ? ರೀಚ್ ಆಟ್ ಅವಶ್ಯಕತೆ ಇಲ್ಲ. ಆಟ್ ಬೇಕಾ ಇಲ್ಲಿ? ನೋ, ರಾಂಗ್ ಆಗುತ್ತೆ. ರೀಚ್ ಹೋಮ್ ಬೈ 6 ಕೊಟ್ರೆ ಸಾಕಲ್ವಾ? ಹಾಗಾಗಿ ಈ ಭಾಗದಲ್ಲಿ ಏನಾಗಿದೆ? ಮಿಸ್ಟೇಕ್ ಇದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದೇ ಎರರ್. ಯಾವುದು ಎರರ್ ಇದೆಯೋ ಅದು ನಿಮ್ಮ ಆನ್ಸರ್. ಹಾಗಾದ್ರೆ ಆಪ್ಷನ್ ಸಿ ಏನಾಗುತ್ತೆ? ಎರರ್ ಆಗಿದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ ಆನ್ಸರ್. ವೆಲ್, ಕೊನೆಯ 2 ಪ್ರಶ್ನೆಗಳು. ರಾಜು ಹ್ಯಾಸ್ 2 ಬೈಸಿಕಲ್ಸ್ ಅಟ್ ಹೋಮ್. ರಾಜು ಮನೆಯಲ್ಲಿ 2 ಸೈಕಲ್ ಅನ್ನ ಇಟ್ಕೊಂಡೆ. ಅವನ ಬಳಿ 2 ಸೈಕಲ್ ಇದೆ. ಆಪ್ಷನ್ಸ್ ಓದ್ ನೋಡಿ, ಇದು ನೋಡಿದಾಗ ಗೊತ್ತಾಗ್ತಾ ಇದೆ ಟ್ಯಾಗ್ ಕ್ವಶನ್ ಅಂತ. ರೈಟ್? ರಾಜು ಹ್ಯಾಸ್ 2 ಬೈಸಿಕಲ್ಸ್ ಅಟ್ ಹೋಮ್. ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಬರೀಬೇಕಾ? ಹ್ಯಾಸಂಟ್ ಹಿ ಬರೀಬೋದಾ? ಎಸ್, ಸರಿ ಅನಿಸ್ತಾ ಇದೆ. ಇಸಂಟ್ ಹಿ ಆಗುತ್ತಾ? ಆಗಲ್ಲ. ರೈಟ್? ಯಾಕೆ ಹೇಳಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಇಸಂಟ್ ಬರೋದಿಲ್ಲ. ಟು ಬೀಯಿಂಗ್ ಸೀನ್ ಆಗಲ್ಲ. ಆರ್ ಸೀನ್ ಆಗಲ್ಲ. ಸರಿಯಾದ ಉತ್ತರ ಹ್ಯಾಸಂಟ್ ಹಿ. ಆಪ್ಷನ್ 1 100% ರೈಟ್ ಆನ್ಸರ್. ರೈಟ್? ಕೊನೆಯ ಪ್ರಶ್ನೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏನಿದೆ? ಆನ್ ಅ ರೈನಿ ಈವ್ನಿಂಗ್ ಲಾಸ್ಟ್ ವೀಕ್, ಕಳೆದ ವಾರ ಮಳೆಗಾಲದ ದಿನದಂದು, ನೀದರ್ ದ ಕಿಡ್ಸ್ ನಾರ್ ದ ಸೀನಿಯರ್ ಸಿಟಿಜನ್ಸ್ ಡ್ಯಾಶ್ ಇನ್ ದ ಪಾರ್ಕ್. ಕಳೆದ ವಾರ ಮಳೆಗಾಲದ ದಿನದಂದು ಈ ಮಕ್ಕಳಾಗ್ಲಿ ಸೀನಿಯರ್ ಸಿಟಿಜನ್ಸ್ ಆಗ್ಲಿ ಪಾರ್ಕ್ ನಲ್ಲಿ ಡ್ಯಾಶ್ ಮಾಡ್ಲಾಗ್ಲಿಲ್ಲ. ಏನ್ ಕೊಟ್ಟಿದ್ದಾರೆ? ಕಾಣಲಿಲ್ಲ ಅಂತ. ಓದ್ ನೋಡಿ ವಿದ್ಯಾರ್ಥಿಗಳೇ, ಲಾಸ್ಟ್ ವೀಕ್ ಅಂತ ಕೊಟ್ಟಿದ್ದಾರೆ, ಪಾಸ್ಟ್ ಟೆನ್ಸ್ ಇದೆ. ಇಲ್ಲಿ ಕಿಡ್ಸ್ ನ ನೋಡಿದಾಗ ಪ್ಲೂರಲ್ ಇದೆ, ಸೀನಿಯರ್ ಸಿಟಿಸನ್ಸ್ ನೋಡಿದಾಗ ಪ್ಲೂರಲ್ ಇದೆ. ವಾಸ್ ಸೀನ್ ಬರಕ್ ಸಾಧ್ಯ ಇಲ್ಲ. ಟು ಬೀಯಿಂಗ್ ಸೀನ್ ಪ್ಯಾಸಿವ್ ಬರಲ್ಲ.
ಆರ್ ಸೀನ್ ಪ್ರೆಸೆಂಟ್ ಆಗುತ್ತೆ ಬರಲ್ಲ. ಉಳಿದಿರೋದು ಯಾವ್ದಪ್ಪ, ವರ್ಸಿನ್, ರೈಟ್, ನೀದರ್ ನಾರ್ ಅಂತ ಕೊಟ್ಟಿದ್ದಾರೆ. ಆ ಕಡೆಗೆ ಕಿಡ್ಸು ಕಾಣ ಸಿಗ್ಲಿಲ್ಲ ಪಾರ್ಕ್ ಅಲ್ಲಿ, ಸೀನಿಯರ್ ಸಿಟಿಸನ್ಸು ನೋಡೋಕ್ ಸಿಗ್ಲಿಲ್ಲ. 100% ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಎಷ್ಟೆಲ್ಲ ಜನ ಬ್ಲೈಂಡ್ಲಿ ಟ್ರೈ ಮಾಡಿದ್ದೀರಾ. ಇಂಗ್ಲಿಷ್ನ ಕಲಿತ್ಕೊಳ್ಳಿ ನಿಯರ್ ಬೈ ಇನ್ಸ್ಟಿಟ್ಯೂಟ್ಗೆ. ಕಷ್ಟ ಇಲ್ಲ ವಿದ್ಯಾರ್ಥಿಗಳು, ನೀವು ಕನ್ನಡ ಮಾಧ್ಯಮ ಆಗಿರ್ಬೋದು ಅಥವಾ ನೀವು ಹಳ್ಳಿ ಗ್ರಾಮೀಣ ಪ್ರದೇಶದವರಾಗಿರ್ಬೋದು, ಖಂಡಿತ ನೀವು ಕೂಡ ಕಲಿಬಹುದು. ನಿಮಗೆ ಇಷ್ಟ ಇದೆ ಅಂದ್ರೆ ಖಂಡಿತ ನನ್ನ ಕ್ಲಾಸ್ನ ಸೇರ್ಕೊಳ್ಳಿ. PDO VOಗೆ ಸುಮಾರು 90 to 105 ಡೇಸ್ ವರೆಗೂ 2 ಬ್ಯಾಚ್ಗೆ ಸುಮಾರು VO1 ಸೆಕೆಂಡ್ PU ಪಾಸ್ ಮಾಡಿದವ್ರು ಕಟ್ಟಿದ್ದಾರೆ. ಹಾಗೆ ಸುಮಾರು ಡಿಗ್ರಿ ವಿದ್ಯಾರ್ಥಿಗಳು PDO 2 ಕಟ್ಟಿದ್ದಾರೆ. ಇಂಗ್ಲಿಷ್ ಕಷ್ಟ ಇದೆ ಅಂತಂದ್ರೆ ನನ್ನ ಆನ್ಲೈನ್ ತರಗತಿ ಯಾವತ್ತು ನಿಮಗೋಸ್ಕರ ವಿದ್ಯಾರ್ಥಿಗಳೇ, ಕಿಂಗ್ ಇಂಗ್ಲಿಷ್ ಆನ್ಲೈನ್ ಕ್ಲಾಸಸ್ ಹೊಸ ಬ್ಯಾಚ್ ಬಂದು ಇದೇ ತಿಂಗಳು ಸೆಪ್ಟೆಂಬರ್ 17, 2024 ಬುಧವಾರ ದಿನದಂದು 700 rupeesನ 8951004003ಗೆ ನಮಗೆ ಫೋನ್ ಪೇ ಮಾಡಿ 20 ರಿಂದ 22 ದಿನಗಳ ಕೋರ್ಸು ಅದ್ಭುತವಾದ ರಿಸಲ್ಟ್ನ ಕೊಡ್ತೀನಿ. ದಟ್ಸ್ ಆಲ್ ವಿದ್ಯಾರ್ಥಿಗಳೇ, ಎಲ್ರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಶಾರ್ಟ್ಲಿ ನಿಮ್ ಜೊತೆಗೆ ಬರ್ತೀನಿ. ಹೊಸ ಬ್ಯಾಚ್ ಸೇರ್ಕೊಳ್ಳೋರು PDO VAO ಮತ್ತೆ MTS CGL ಇದೆ ಅಂದ್ರೆ ನೀವು ಕೂಡ ಸೇರ್ಕೋಬಹುದು. ಗಾಡ್ ಬ್ಲೆಸ್ ಯು ಆಲ್, ಟೇಕ್ ಕೇರ್, ಬೈ.